ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಸಾಧನಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ವಿಡಿಯೋನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಮಿಷನ್ KS ಅಂದರೆ ಮುಂದಿನ 75 ದಿನಗಳಲ್ಲಿ KS ಎಕ್ಸಾಮ್ ಬರೆಯುವಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೋಸ್ಕರ ಈ ವಿಡಿಯೋನ ತರ್ತಾ ಇದ್ದೀವಿ. ಸೊ ನೆಕ್ಸ್ಟ್ 75 ಡೇಸಲ್ಲಿ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು. ಸೊ ಈಗ ನೀವು ಅನ್ಕೋಬೋದು ತುಂಬ ಜನ ಆಲ್ರೆಡಿ ಸ್ಟ್ರಾಟಜಿ ವಿಡಿಯೋನ ಮಾಡಿದ್ದಾರೆ ಅಂತ. ಸೊ ಬಟ್ ಈ ವಿಡಿಯೋ ಬಂದು ಯಾರು ಇನ್ನೂ ಇವಾಗ ಅಷ್ಟೇ ಪ್ರಿಪ್ರೇಷನ್ನ ಶುರು ಮಾಡಿರ್ತೀರಾ ಅಥವಾ ನೀವು ಪ್ರಿಪ್ರೇಷನ್ ಮಿಡ್ಲಲ್ಲಿರ್ತೀರಾ. ಸೊ ಇವಾಗ ಜಸ್ಟ್ May 5ಗೆ ಇರಬೇಕಾಗಿದ್ದಂತಹ ಎಕ್ಸಾಮು ಆಲ್ರೆಡಿ ಪೋಸ್ಟ್ಪೋನ್ ಆಗಿದೆ. ಸೊ May 5ಗೆ ಎಕ್ಸಾಮ್ ಇದ್ದಾಗ ನೀವು ಒಂದು ಬೇರೆ ಸ್ಟ್ರಾಟಜಿ ಮಾಡ್ಕೊಂಡಿರ್ತೀರಾ. ಸೊ ಈಗ ಎಕ್ಸಾಮ್ ಪೋಸ್ಟ್ಪೋನ್ ಆಗಿಬಿಟ್ಟು July 7ಗೆ ಹೋಗಿದೆ. ಸೊ ಇವಾಗ ಏನು ಚೇಂಜಸ್ ತೊಗೊಂಬರ್ಬೇಕು ಆ ಸ್ಟ್ರಾಟಜಿಯಲ್ಲಿ, ಸೊ ಈ ಎಲ್ಲ ಗೊಂದಲಗಳಿರುತ್ತೆ. ಸೊ ಆ ಎಲ್ಲ ದೃಷ್ಟಿನ ತಲೆಯಲ್ಲಿ ಇಟ್ಕೊಂಡು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮಾಡಬೇಕಂತಲೇ ನಾವು ಈ ವಿಡಿಯೋನ ತೊಗೊಂಬರ್ತಾ ಇದ್ದೀವಿ. ಸೊ ಈ ಮಿಷನ್ KS 75 ಡೇಸ್ ಸ್ಟ್ರಾಟಜಿಯಲ್ಲಿ ನಿಮ್ಮ ಅಪ್ರೋಚ್ ಹೇಗಿರಬೇಕು, ಪ್ರಿಲಿಮ್ಸ್ಗೆ ಯಾವ ರೀತಿಯಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ, ಮೇನ್ಸನ್ನು ಯಾವ ರೀತಿಯಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಅದೇ ರೀತಿ ನೀವು 100% ನಾವು ಪ್ರಿಲಿಮ್ಸ್ ಕ್ಲಿಯರ್ ಅಂತ ಅಂದ್ಕೊಂಡಿರುವಾಗ ಯಾವೆಲ್ಲ ಸ್ಟ್ರಾಟಜಿಗಳನ್ನು ಉಪಯೋಗಿಸಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ಈ ಎಲ್ಲದರ ಕುರಿತಾಗಿ ಈ ವಿಡಿಯೋಲಿ ಮಾತಾಡ್ತಾ ಹೋಗೋಣ. ಸೊ ಮಿಷನ್ KS ಈ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಂಗೆ ಅಂಡರ್ಸ್ಟ್ಯಾಂಡಿಂಗ್ ದ ಕ್ರಕ್ಸ್ ಆಫ್ ದ KS ಎಕ್ಸಾಮ್. ಸೊ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಪ್ರೋಸೆಸ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಂತಂದರೆ ತುಂಬ ಜಾಸ್ತಿ ಹಾರ್ಡ್ ವರ್ಕ್ ಕೂಡ ಇರುತ್ತೆ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇರುತ್ತೆ. ನಿಜ, ಹಾರ್ಡ್ ವರ್ಕು ಮಾಡಬೇಕು, ಸ್ಮಾರ್ಟ್ ವರ್ಕು ಮಾಡಬೇಕು. ಆದರೆ ಈ ಹಾರ್ಡ್ ವರ್ಕು ರೈಟ್ ಡೈರೆಕ್ಷನಲ್ಲಿ ಇರದೇ ಹೋದಾಗ ತುಂಬ ತೊಂದರೆ ಆಗುತ್ತೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷಾಂತಗಟ್ಟಲೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗುವಂಥ ಸ್ಟೂಡೆಂಟ್ಸ್ ಇರ್ತಾರೆ. ಆದರೆ ಕೆಲವರು ಮಾತ್ರ ಯಾಕೆ ಈ ಎಕ್ಸಾಮ್ಸ್ಗಳಲ್ಲಿ ಸಕ್ಸಸ್ ಆಗ್ತಾರೆ ಅಂತ ನಾವು ನೋಡೋದಾದರೆ, ಇಲ್ಲಿ ಹೇಗಿರುತ್ತೆ ಅಂತಂದರೆ ಎಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಆ ಹಾರ್ಡ್ ವರ್ಕು ರೈಟ್ ಡೈರೆಕ್ಷನಲ್ಲಿ ಇಲ್ಲದೆ ಹೋದಾಗ ಸಮಸ್ಯೆ ಉಂಟಾಗುವಂಥದ್ದು. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಿಲೆಬಸ್ ತುಂಬ ವಾಸ್ಟ್ ಆಗಿರೋದ್ರಿಂದ ಕೆಲವರು ತುಂಬ ಏನಾಗ್ಬಿಡುತ್ತೆ ಅಂತಂದರೆ ಈ ಎಕ್ಸಾಮ್ನ ಪ್ರಿಪ್ರೇಷನಲ್ಲಿ ಕಳೆದು ಹೋಗ್ಬಿಡ್ತಾರೆ. ಸೊ ಈ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಕಳೆದು ಹೋಗ್ಬಿಟ್ರೆ ಅದು ನಿಮಗೆ ತುಂಬ 4, 5, 6, 7 ವರ್ಷಗಳವರೆಗೂ ಕೂಡ ಅದೇನಾಗ್ಬಿಡುತ್ತೆ, ನಿಮ್ಮ ಪ್ರಿಪ್ರೇಷನ್ನ ಮುಂದೆ ತಳ್ತಾ ಹೋಗುತ್ತೆ, ನಿಮ್ಮ ಸಕ್ಸಸ್ಸು ಹಿಂದುಳಿತಾ ಹೋಗುತ್ತೆ. ಸೊ ಅದು ಆಗಬಾರ್ದು ಅಂತಂದರೆ ನಾವು ಹಾಕುವಂತಹ ಎಫರ್ಟ್ಸ್ ಏನಿದೆ ಅದು ರೈಟ್ ಡೈರೆಕ್ಷನಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ, ನಿಮಗೆ ಸಕ್ಸಸ್ಸು ಖಂಡಿತವಾಗ್ಲೂ ಸಿಗುವಂಥದ್ದು. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ KS ಎಕ್ಸಾಮ್ ಬಂದು 3 ಹಂತಗಳಲ್ಲಿ ಇರುವಂತಹ ಎಕ್ಸಾಮು: ಪ್ರಿಲಿಮಿನರಿ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ. ಸೊ ಈ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಎರಡನ್ನು ನಾವೀಗ ಸದ್ಯಕ್ಕೆ ತಲೆಯಲ್ಲಿ ಇಟ್ಕೊಳ್ಳೋಣ. ಸೊ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಈ 75 ದಿನಗಳಲ್ಲಿ ಈ ಎರಡನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಅನ್ನೋದನ್ನ ಫಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಈಗ ನಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಮುಂದೆ ಸಿಗ್ತಕ್ಕಂತಹ ಒಂದು 75 ಡೇಸ್ ಏನಿದೆ ಅದರಲ್ಲಿ ನಾನು ಬರೀ ಪ್ರಿಲಿಮ್ಸ್ಗೆ ಮಾತ್ರ ನಾನು ಫೋಕಸ್ ಆಗಿ ಓದ್ತೀನಿ ಅಂತಂದರೆ ಅದು ತಪ್ಪಾಗುತ್ತೆ ಆ ಸ್ಟ್ರಾಟಜಿ. ಯಾಕಂತಂದರೆ ನಾವು ಬರೀ ಇವಾಗ ಪ್ರಿಲಿಮ್ಸಿಗೆ ಮಾತ್ರ ಫೋಕಸ್ ಮಾಡಿದ್ರೆ ಮೇನ್ಸ್ ಆಫ್ಟರ್ ಪ್ರಿಲಿಮ್ಸ್ ನಮ್ಗೆ ಏನಿದೆ, ಪ್ರಿಲಿಮ್ಸ್ ಕ್ಲಿಯರ್ ಆದರೂ ಕೂಡ ಮೇನ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ 75 ದಿನಗಳಲ್ಲಿ ನಾನು ಇಂಟಿಗ್ರೇಟೆಡ್ ಅಪ್ರೋಚನ್ನು ಮಾಡಬೇಕು. ಸೊ ಇಂಟಿಗ್ರೇಟೆಡ್ ಅಪ್ರೋಚಲ್ಲಿ ನಾನು ಪ್ರಿಲಿಮ್ಸ್ಗೂ ಓದ್ತೀನಿ, ಅದೇ ರೀತಿಯಾಗಿ ನಾನು ಮೇನ್ಸ್ಗೂ ಕೂಡ ಓದಬೇಕಾಗತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಒಂದು ಕಾಮನ್ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಸರ್ ಪ್ರಿಲಿಮ್ಸ್ಗೆ ಓದಬೇಕಾದ್ರೆ ಯಾವ ರೀತಿ ಅಪ್ರೋಚ್ ಇರಬೇಕು, ಮೇನ್ಸ್ಗೆ ಓದಬೇಕಾದ್ರೆ ಯಾವ ರೀತಿ ಅಪ್ರೋಚ್ ಇರಬೇಕು. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಕಾಮನ್ ಸಬ್ಜೆಕ್ಟ್ಸು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಇರುವಂಥದ್ದು. ನಮ್ಮ ಎಲ್ಲ ಕೋರ್ ಸಬ್ಜೆಕ್ಟ್ಸ್ಗಳು ಸ್ಟಾರ್ಟಿಂಗ್ ಫ್ರಮ್ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರನ್ಮೆಂಟ್ ಇಕಾಲಜಿ. ಸೊ ಈ ಎಲ್ಲ ಸಬ್ಜೆಕ್ಟ್ಗಳು ನಮಗೆ ಪ್ರಿಲಿಮ್ಸ್ಗೂ ಇದೆ, ಅದೇ ರೀತಿ ಮೇನ್ಸ್ಗೂ ಇದೆ. ಸೊ ಪ್ರಿಲಿಮ್ಸ್ಗೆ ಓದಬೇಕಾದ್ರೆ ಯಾವ ರೀತಿ ನಾವು ಓದಬೇಕು, ಮೇನ್ಸ್ಗೆ ಓದಬೇಕಾದ್ರೆ ಯಾವ ರೀತಿ ಓದಬೇಕು. ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ಮೈಕ್ರೋಸ್ಕೋಪಿಕ್ ವ್ಯೂ ಅಂತಂದರೆ ಅಟೆನ್ಷನ್ ಟು ಡೀಟೇಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಯಾವುದೇ ಒಂದು ಟಾಪಿಕನ್ನು ತೆಗೆದುಕೊಂಡು ಓದಬೇಕಾದ್ರೆ ಅವಾಗ ತುಂಬ ಮೈನ್ಯೂಟ್ ಡೀಟೇಲ್ಸ್ಗಳಿಗೆ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ ಪ್ರಿಲಿಮ್ಸ್ ಅಂತ ಬಂದಾಗ. ಅದರ ಜೊತೆಗೆ ಕಾನ್ಸೆಪ್ಟ್ಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವು ಮೇನ್ಸ್ಗೆ ಓದಬೇಕಾದ್ರೆ ಅಲಾಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ನಮಗೊಂದು ಲಾರ್ಜರ್ ಅಪ್ರೋಚು ಆ ಟಾಪಿಕ್ ಮೇಲೆ ಗೊತ್ತಿರಬೇಕು. ಅಂದರೆ ಬರ್ಡ್ಸ್ ಐ ವ್ಯೂ ಅಂತ ಕರಿತೀವಿ. ಸೊ ಈ ಅಪ್ರೋಚನ್ನ ಇಟ್ಕೊಂಡು ನಾವು ಮೇನ್ಸ್ಗೆ ಓದಬೇಕಾಗುತ್ತೆ. ಉದಾಹರಣೆಗೆ ನಾನು ಒಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ. ಉದಾಹರಣೆಗೆ ಇವಾಗ ಪಾಲಿಟಿ ಅಲ್ಲಿ ನಿಮಗೆ ಪ್ರೆಸಿಡೆಂಟ್ ಮೇಲೆ ಪ್ರಶ್ನೆಗಳು ಬಂತು ಅಂದ್ಕೊಳ್ಳಿ. ಸೊ ಪ್ರೆಸಿಡೆಂಟ್ ಮೇಲೆ ಪ್ರಶ್ನೆ ಬಂದಾಗ ಪ್ರಿಲಿಮ್ಸಲ್ಲಿ ಯಾವ ರೀತಿ ಕೇಳ್ತಾರೆ, ಪ್ರಿಲಿಮ್ಸಲ್ಲಿ ಏನು ಕೇಳಬಹುದು ಅಂತಂದರೆ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥ ಆರ್ಟಿಕಲ್ ಯಾವುದು ಅಂತ ಕೇಳಬಹುದು, ಅಥವಾ ಪ್ರೆಸಿಡೆಂಟ್ನ ಸ್ಪೆಸಿಫಿಕ್ ಪವರ್ಸ್ ಬಗ್ಗೆ ನಿಮಗೆ ಅಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಆದರೆ ಮೇನ್ಸ್ ಅಪ್ರೋಚಿಗೆ ಬಂದಾಗ ದ ಲಾರ್ಜರ್ ಆಸ್ಪೆಕ್ಟ್ ಬರುತ್ತೆ. ಉದಾಹರಣೆಗೆ ಇವಾಗ ಭಾರತದಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಏನಿರುತ್ತೆ ಅದನ್ನು ಅಮೇರಿಕನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಜೊತೆ ಕಂಪೇರ್ ಮಾಡಿಬಿಟ್ಟು ನಿಮ್ಮ ಒಂದು ವ್ಯೂವನ್ನ ಕೊಡಿ ಅಂತ ಅನ್ನೋ ರೀತಿಯಾದಂತಹ ಪ್ರಶ್ನೆಗಳು ಬರ್ಬೋದು. ಅಥವಾ ಕಂಪ್ಲೀಟಾಗಿ
ಇವಾಗ ಪ್ರೆಸಿಡೆಂಟನ್ನು ಗವರ್ನರ್ ಜೊತೆ ಕಂಪೇರ್ ಮಾಡಿಬಿಟ್ಟು ಅವರ ಪವರ್ಸ್ಗಳನ್ನು ಕಂಪ್ಯಾರಿಟಿವ್ಲಿ ನೀವು ಡಿಸ್ಕಸ್ ಮಾಡಿ ಅಂತ ಪ್ರಶ್ನೆಗಳನ್ನ ಕೇಳಬಹುದು. ಅಥವಾ ಪ್ರೆಸಿಡೆಂಟು ಅವ್ರಿಗೆ ಪವರ್ಸನ್ನು ಏನೋ ಕೊಟ್ಟಿದ್ದೀವಿ, ಆದರೂ ಕೂಡ ಅವ್ರಿಗೆ ರಿಯಲ್ ಪವರ್ಸ್ ಇಲ್ಲ, ಇದಕ್ಕೆ ನಿಮ್ಮ ಒಪಿನಿಯನ್ ಏನು, ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ತುಂಬ ಮುಖ್ಯ ಆಗುತ್ತೆ. ನಾವು ಪ್ರಿಲಿಮ್ಸ್ಗೆ ಒಂದೇ ಟಾಪಿಕ್ನ ಪ್ರಿಲಿಮ್ಸ್ ಓದಬೇಕಾದ್ರೆ ಪ್ರಿಲಿಮ್ಸ್ಗೆ ಯಾವ ದೃಷ್ಟಿಕೋನದಿಂದ ಓದಬೇಕು, ಪ್ರಶ್ನೆಗಳು ಯಾವ ರೀತಿ ಬರುತ್ತೆ, ಮೇನ್ಸ್ಗೆ ಯಾವ ದೃಷ್ಟಿಕೋನದಿಂದ ಓದಬೇಕು, ಅಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅನ್ನೋಂಥ ಒಂದು ನಾಲೆಜ್ ನಮ್ಗೆ ಇದ್ದಾಗ ಮಾತ್ರ ನಾವು ಇಂಟಿಗ್ರೇಟೆಡ್ ಅಪ್ರೋಚನ್ನು ಮಾಡ್ತಾ ಹೋಗಬಹುದು. ಸೊ ಮುಂದೆ ಹಾಗಾದರೆ ಇವಾಗ ನಾವು ನೆಕ್ಸ್ಟ್ 75 ಡೇಸಲ್ಲಿ ನಮ್ಮ ಒಂದು ಡೇನ ನಾವು ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಡೇಯಲ್ಲಿ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ತುಂಬ ಪ್ರಾಕ್ಟಿಕಲ್ ಆಗಿರೋದಂಥ ಒಂದು ಪ್ಲ್ಯಾನ್ಗಳನ್ನ ಮಾಡಬೇಕಾಗತ್ತೆ. ಸರ್ ನಾನು 24 ಗಂಟೆಗಳಲ್ಲಿ 16ರಿಂದ 18 ಗಂಟೆಗಳನ್ನ ಓದ್ಬಿಡ್ತೀನಿ ಅಂತ ಅನ್ನೋದಾದರೆ ಇಟ್ ಈಸ್ ನಾಟ್ ಪ್ರಾಕ್ಟಿಕಲಿ ಫೀಸಿಬಲ್. ಅಥವಾ ನಾನು ಸರ್ 3ರಿಂದ 4 ಗಂಟೆ ಮಾತ್ರ ಓದ್ತೀನಿ ಅಥವಾ 4ರಿಂದ 5 ಗಂಟೆಗಳನ್ನ ಮಾತ್ರ ಓದ್ತೀನಿ ಅಂತಂದ್ರೂ ಕೂಡ ಅದು ನಿಮಗೆ ಹೆಲ್ಪ್ ಆಗಲ್ಲ. ಸೊ ಈ ನೆಕ್ಸ್ಟ್ 75 ಡೇಸು ವೆರಿ ಸೀರಿಯಸ್ ಆಗಿರೋಂಥ ಕ್ಯಾಂಡಿಡೇಟ್ಸು 10 to 12 ಅವರ್ಸ್ ನೀವೇನು ಮಾಡಬೇಕಾಗತ್ತೆ, ಸ್ಟಡಿ ಮಾಡಲೇಬೇಕಾಗತ್ತೆ. ಈ 10 to 12 ಅವರ್ಸನ್ನು ಹೇಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು? ಸೊ ಈ 10 to 12 ಅವರ್ಸಲ್ಲಿ ನೀವು 50% ಆಫ್ ದ ಟೈಮನ್ನು ನೀವು ಡೆಡಿಕೇಟೆಡ್ ಆಗಿ ಪ್ರಿಲಿಮ್ಸ್ ಪ್ರಿಪ್ರೇಷನ್ಗೆ ಇಡಿ. ಸೊ ಡೆಡಿಕೇಟೆಡ್ ಆಗಿ 50% ಟೈಮನ್ನು ನೀವೇನು ಮಾಡಬೇಕಾಗತ್ತೆ, ಈ ಪ್ರಿಲಿಮ್ಸ್ ಪ್ರಿಪ್ರೇಷನ್ಗೆ ಇಡಬೇಕಾಗತ್ತೆ. ಅದರ ಜೊತೆಗೆ ನೀವು ಇನ್ನು 30% ಏನು ಮಾಡಬೇಕಾಗತ್ತೆ, 30% ಆಫ್ ಯುವರ್ ಟೈಮ್ ನೀವು ಮೇನ್ಸ್ ಪ್ರಿಪ್ರೇಷನ್ಗೆ ಇಟ್ಕೊಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇವಾಗ ಏನಾಗುತ್ತೆ ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲಿ ಫೇಲ್ ಆಗ್ತಾರೆ ಅಂತಂದರೆ ಓದ್ತಾ ಹೋಗೋದು. ನಾವು ಓದಿದ್ದನ್ನು ಹೇಗೆ ಅಂತಂದರೆ, ಈಗ ನಿನ್ನೆ ಓದಿದ್ದನ್ನು ಇವತ್ತು ಮರಿತೀವಿ, ಇವತ್ತು ಓದಿದ್ದನ್ನು ನಾಳೆ ಮರೆಯೋದು. ಸೊ ಈ ರೀತಿ ನಾವು ಬರೀ ಓದ್ತಾ ಹೋದರೆ ಹಿಂದೆ ಓದಿರತಕ್ಕಂಥದ್ದು ಯಾವುದೂ ಕೂಡ ನಮ್ಮ ತಲೆಯಲ್ಲಿ ಇರಲ್ಲ. ಸೊ ಓದೋದರ ಜೊತೆಗೆ ನೀವೇನು ಮಾಡಬೇಕು, ರಿವಿಷನ್ಗೂ ತುಂಬ ಇಂಪಾರ್ಟೆನ್ಸ್ ಕೊಡಲೇಬೇಕು. ಪ್ರಿಲಿಮ್ಸ್ ಅಂತ ಬಂದಾಗ ಇಟ್ಸ್ ಆಲ್ ಅಬೌಟ್ ಪ್ರಿಸಿಷನ್. ನಿಮಗೆ ಇದೊಂದು ತುಂಬ ಗಮನ ಹರಿಸ್ಬೇಕು ನೀವು. ಪ್ರಿಲಿಮ್ಸ್ ಇಸ್ ಆಲ್ ಅಬೌಟ್ ಪ್ರಿಸಿಷನ್ ಅಂತಂದ್ರೆ ಏನು, ನಾವು ಓದೋದು ಎಷ್ಟು ಜಾಸ್ತಿ ಓದಿದ್ದೀವಿ ಅನ್ನೋಕ್ಕಿಂತ ನಾವು ಓದಿರೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಅನ್ನೋದು ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಪ್ರಿಸಿಷನ್ ಇದ್ದಾಗ ಮಾತ್ರ ನೀವು ಅಟೆಂಪ್ಟ್ ಮಾಡುವಂಥ ಬಹಳಷ್ಟು ಕ್ವಶನ್ಸ್ಗಳು ಸರಿಯಾಗಿ ಆಗುತ್ತೆ. ಆ ಸರಿಯಾದರೆ ಮಾತ್ರ ನಿಮಗೆ ಏನಾಗುತ್ತೆ, ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗುತ್ತೆ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಪ್ರಿಸಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಸಿಷನ್ ನಮ್ಗೆ ಯಾವಾಗ ಸಿಗುತ್ತೆ, ನಾವು ಯಾವಾಗ ರಿವಿಷನ್ ಮಾಡ್ತೀವಿ, ಅತಿ ಹೆಚ್ಚು ರಿವಿಷನ್ ಮಾಡ್ತಾ ಹೋಗ್ತೀವಿ, ಆವಾಗ ಮಾತ್ರ ನಮಗೆ ಪ್ರಿಸಿಷನ್ ಸಿಗುವಂಥದ್ದು. ಸೊ ಈ 50% ನಾವು ಪ್ರಿಲಿಮ್ಸಿಗೆ ಡೆಡಿಕೇಟೆಡ್ ಆಗಿ ಓದಿ 30% ಟೈಮ್ನ ನಾವು ಮೇನ್ಸ್ಗೆ ಪ್ರಿಪ್ರೇಷನ್ಗೆ ಅಂತ ಇಟ್ಕೊಂಡು ಇನ್ನು ಮಿಕ್ಕಿರ್ತಕ್ಕಂಥ 20%ನ ನಾವು ಆ ದಿನ ಏನು ಓದಿರ್ತೀವಿ ಅದನ್ನು ರಿವಿಷನ್ ಮಾಡಲೇಬೇಕು. ಸೊ ಅಟ್ ದ ಎಂಡ್ ಆಫ್ ದ ಡೇ ನೀವು ಆ ದಿನ ಓದಿದ್ದನ್ನು ರಿವಿಷನ್ ಮಾಡಲಿಲ್ಲ ಅಂತಂದರೆ ಅದು ತುಂಬ ಹಾಕಿರುವಂಥ ಎಫರ್ಟ್ಸ್ ಕೂಡ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಸೊ ಈ ರೀತಿ ಟೈಮ್ನ ಡಿವೈಡ್ ಮಾಡ್ಕೊಳ್ಳಿ. ಇನ್ನು ನಾನು ಪ್ರಿಲಿಮ್ಸ್ಗೆ 50% ಆಫ್ ದ ಟೈಮ್ನ ನಾನು ಪ್ರಿಲಿಮ್ಸ್ಗೆ ಡೆಡಿಕೇಟ್ ಮಾಡಿದಾಗ ಏನನ್ನು ಓದಬೇಕಾಗತ್ತೆ? ಈಗ ಒಂದು ಕೋರ್ ಸಬ್ಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಒಂದು ಕೋರ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ನೀವು ತುಂಬ ಪ್ರಾಮುಖ್ಯತೆಯನ್ನು ಕೊಡಿ. ಉದಾಹರಣೆಗೆ ಈಗ ನೀವು ಹಿಸ್ಟ್ರಿ ಓದಲಿಕ್ಕೆ ಶುರು ಮಾಡ್ತೀರಾ. ಸೊ ಹಿಸ್ಟ್ರಿ ಓದಲಿಕ್ಕೆ ಶುರು ಮಾಡಿದಾಗ ಆ ಹಿಸ್ಟ್ರಿಯನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದನೂ ಕೂಡ ಓದಿ, ಅದೇ ರೀತಿ ಮೇನ್ಸ್ ಪರ್ಸ್ಪೆಕ್ಟಿವಿಂದ ಕೂಡ ಓದಿ. ಸೊ ಆ 50%ಅಲ್ಲಿ ನೀವು ಪ್ರಿಲಿಮ್ಸ್ಗೆ ಏನು ಓದಿರ್ತೀರಾ ಅದೇ ಸೇಮ್ ಟಾಪಿಕ್ಸ್ಗಳನ್ನು ಮೇನ್ಸಲ್ಲಿ ಯಾವ ರೀತಿ ಕೇಳಬಹುದು ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮೇನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿ ಯಾವ ಏರಿಯಾಗಳಲ್ಲಿ ಫೋಕಸ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ಗಮನ ಹರಿಸಬೇಕಾಗತ್ತೆ. ಸೊ ಸರ್ ನಾನು ಪ್ರಿಲಿಮ್ಸ್ಗೆ ಓದಬೇಕಾದ್ರೆ ಆ 50% ಟೈಮ್ ನಾನು ಬರೀ ಕೋರ್ ಸಬ್ಜೆಕ್ಟ್ ಮಾತ್ರ ಕೊಟ್ಟರೆ ಆಗುತ್ತಾ? ಅಲಾಂಗ್ ವಿತ್ ಇವಾಗ ಒಂದು ಕೋರ್ ಸಬ್ಜೆಕ್ಟ್ನ ನೀವು ಶುರು ಮಾಡಿದಾಗ ಆ ಕೋರ್ ಸಬ್ಜೆಕ್ಟರ್ ಜೊತೆಗೆ ನೀವು ಎವ್ರಿ ಡೇ ಏನು ಮಾಡಬೇಕಾಗುತ್ತೆ, ಎವ್ರಿ ಡೇ ಕರೆಂಟ್ ಅಫೇರ್ಸನ್ನು ಸ್ವಲ್ಪ ಟೈಮ್ ಕರೆಂಟ್ ಅಫೇರ್ಸ್ಗೆ ಕೂಡ ಡೆಡಿಕೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ನೂ ಒಂದು ಸೆಕ್ಷನ್ ಆಫ್ ದ ಟೈಮ್ನ ನೀವೇನು ಮಾಡಬೇಕಾಗುತ್ತೆ, CSAT ಪ್ರಿಪ್ರೇಷನ್ಗೂ ಕೂಡ ನೀವು ಡೆಡಿಕೇಟ್ ಮಾಡಬೇಕಾಗುತ್ತೆ. ಸೊ ಹೀಗೆ ನೀವು 3 ಭಾಗಗಳನ್ನ ಮಾಡ್ಕೊಳ್ಳಿ. ಒಂದು ಪ್ರಿಲಿಮ್ಸಲ್ಲಿ ಕೋರ್ ಸಬ್ಜೆಕ್ಟು, ಅದರ ಜೊತೆಗೆ ಕರೆಂಟ್ ಅಫೇರ್ಸ್ಗೆ ಸ್ವಲ್ಪ ಟೈಮು, ಅದರ ಜೊತೆಗೆ CSAT ಪ್ರಾಕ್ಟೀಸ್ಗೆ ಸ್ವಲ್ಪ ಟೈಮ್ನ ಡೆಡಿಕೇಟ್ ಮಾಡಿ. ಅದೇ ರೀತಿ ನಾನು ಆಗಲೇ ಹೇಳ್ದಂಗೆ ಒಂದು ಕೋರ್ ಸಬ್ಜೆಕ್ಟ್ನ ಪ್ರಿಲಿಮ್ಸ್ಗೆ ಏನು ಪ್ರಿಪೇರ್ ಮಾಡ್ತಿರ್ತೀರಾ ಅದೇ ಸೇಮ್ ಕೋರ್ ಸಬ್ಜೆಕ್ಟ್ನ ನೀವು ಮೇನ್ಸ್ಗೂ ಕೂಡ ಪ್ರಿಪೇರ್ ಮಾಡ್ತಾ ಹೋಗಿ. ಇಲ್ಲಿ ಯಾಕೆ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ತಮಗೆಲ್ಲ ಗೊತ್ತಿರಲಿ, ಇವಾಗ ಮೇನ್ಸಲ್ಲಿ ಟೋಟಲ್ ನಾವು GS 1, 2, 3, 4 ಅಂತ ತೊಗೊಂಡಾಗ ಟೋಟಲ್ 12 ಸೆಕ್ಷನ್ಸ್ ಅಲ್ಲಿ ಬಂದರೆ ಆ 12 ಸೆಕ್ಷನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇವಾಗ ಎಥಿಕ್ಸ್ ಒಂದು ಪೇಪರ್ ಬಿಟ್ಟರೆ ನಮಗೆ 9 ಸೆಕ್ಷನ್ ಉಳಿತು. ಸೊ 9 ಸೆಕ್ಷನ್ಗಳಲ್ಲಿ ಅಪಾರ್ಟ್ ಫ್ರಮ್ 3 ಸೆಕ್ಷನ್ಸ್, ಅದು ಯಾವುದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಅಗ್ರಿಕಲ್ಚರ್ ಸೈನ್ಸ್, ಲೈಫ್ ಸೈನ್ಸಸ್ಗಳನ್ನ ಬಿಟ್ಟರೆ ನಮಗೆ ಉಳಿದಂತಹ 6 ಸೆಕ್ಷನ್ಸ್ಗಳೇನಿದ್ದಾವೆ ದೇ ಆರ್ ದ ಕೋರ್ ಸಬ್ಜೆಕ್ಟ್ಸ್. ಅದೇ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ ಇವುಗಳದ್ದೇ ಸಬ್ಜೆಕ್ಟ್ಗಳನ್ನ ಅಲ್ಲೂ ಕೂಡ ನಾವು ನೋಡ್ತೀವಿ. ಸೊ ಈ ಸಬ್ಜೆಕ್ಟ್ಗಳನ್ನು ನಾವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಕೂಡ ಕಾಮನ್ ಆಗಿರೋದ್ರಿಂದ ಇವುಗಳ ಮೇಲೆ ಸದ್ಯಕ್ಕೆ ಫೋಕಸ್ ಮಾಡೋದು ತುಂಬ ಅವಶ್ಯಕತೆ ಇದೆ.
ಯಾಕಂತಂದರೆ ಇವಾಗ ಒಂದು ಡೌಟ್ ಏನಾಗುತ್ತೆ ನೋಡಿ, ನಾವೀಗ ಏನಾದರೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಈ ರೀತಿಯಾದಂತಹ ಎಕ್ಸ್ಕ್ಲೂಸಿವ್ ಮೇನ್ಸ್ ಟಾಪಿಕ್ಸ್ಗಳನ್ನ ಓದ್ತಾ ಹೋದಾಗ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ತಲೆಯಲ್ಲೂ ಡೌಟ್ ಬಂದೇ ಬರುತ್ತೆ. ಏನು, ನಾನು ಇವಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದ್ತಾ ಇದ್ದೀನಿ, ನನ್ನ ಪ್ರಿಲಿಮ್ಸೇ ಕ್ಲಿಯರ್ ಆಗಲಿಲ್ಲ ಅಂದರೆ ಹೇಗೆ ಮಾಡೋದು? ಸೊ ಈ ರೀತಿಯಾದಂಥ ಡೌಟ್ ನಿಮಗೆ ಬರಬಾರ್ದು ಅನ್ನೋದಾದರೆ ಕೋರ್ ಸಬ್ಜೆಕ್ಟ್ಸ್ ವಿಚ್ ಆರ್ ಕಾಮನ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಮೇಲೆ ನೀವು ಫೋಕಸ್ ಮಾಡೋದು ತುಂಬ ಅವಶ್ಯಕತೆ ಇರುವಂಥದ್ದು. ಸೊ ಈ ರೀತಿ ಆ್ಯಂಡ್ ನೀವು ಇವಾಗ ಟೈಮ್ ಟೇಬಲ್ ಮಾಡಬೇಕಾದ್ರೂ ಕೂಡ ತುಂಬ ಪ್ರಾಕ್ಟಿಕಲ್ ಆಗಿರುವಂತಹ ಟೈಮ್ ಟೇಬಲ್ ಮಾಡಿ. ನೀವು ಎಫೆಕ್ಟಿವ್ ಆಗಿ ಡೈಲಿ 10 to 12 ಅವರ್ಸ್ ಓದೋದ್ರ ಜೊತೆಗೆ ಎಕ್ಸಸೈಸ್ಗೆ, ಅದೇ ರೀತಿ ನಿಮ್ಮ ಬ್ರೇಕ್ಸ್ಗೆ, ಇದು ಎಲ್ಲದಕ್ಕೂ ಕೂಡ ಟೈಮ್ ಕೊಟ್ಟು ಖಂಡಿತವಾಗ್ಲೂ ಒಂದು ಒಳ್ಳೆ ಟೈಮ್ ಟೇಬಲನ್ನು ನೀವು ಪ್ರಿಪೇರ್ ಮಾಡಬಹುದು. ಓಕೆ, ಸೊ ಮುಂದೆ ಅದೇ ರೀತಿ ಈಗ ನಾನು ಪ್ರಿಪ್ರೇಷನ್ ಏನೋ ಮಾಡ್ತಾ ನಾನು ಹೇಳಿದೆ, ಇವಾಗ ಇಷ್ಟು ಡೇನ ಈ ಥರ ಡಿವೈಡ್ ಮಾಡಿಕೊಡಿ ಅಂತೆಲ್ಲ ಹೇಳಿದ್ವಿ. ಅದೇ ರೀತಿ ನಾವು ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಮಗೆ ತುಂಬ ಮುಖ್ಯವಾಗಿ ನಮ್ಮ ಜೊತೆಗೆ ಬರುವಂಥದ್ದು ಏನು, ಯಾವುದನ್ನು ಇಟ್ಕೊಂಡು ನಾನು ಪ್ರಿಪೇರ್ ಮಾಡಬೇಕು, ಯಾವ ಸೋರ್ಸಸ್ಗಳ ಮೇಲೆ ನಾನು ರಿಲೈ ಆಗಬೇಕು ಅನ್ನೋವಂಥ ಒಂದು ಪ್ರಶ್ನೆ ಇರುತ್ತೆ. ಸೊ ತುಂಬ ಮುಖ್ಯವಾಗಿ ನಾನು ಹೇಳಬೇಕಿಲ್ಲಿ ಏನಂತಂದರೆ, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳೇನಿದ್ದಾವೆ, ಸೊ ಆ ಪ್ರಶ್ನೆ ಪತ್ರಿಕೆಗಳು ತುಂಬಾ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಸಿಲೆಬಸ್ಸು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಸಿಲೆಬಸ್ಸನ್ನು ಯಾರು ಜೊತೆಗೆ ಇಟ್ಕೊಂಡು ತಮ್ಮ ಪ್ರಿಪ್ರೇಷನನ್ನು ಮಾಡ್ತಾರೆ, ಅತಿ ಬೇಗ ಅವರು ಏನು ಮಾಡ್ತಾರೆ, ಸಕ್ಸಸ್ಸನ್ನು ಕಾಣ್ತಾರೆ. ಯಾರು ಈ ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಸಿಲೆಬಸ್ಸನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅವರು ಅತಿ ಬೇಗ ಸಕ್ಸಸ್ ಸಿಗಲ್ಲ. ನಾನು ಆಗಲೇ ಹೇಳಿದ ಹಾಗೆ ಈ GS ಈ ಸಬ್ಜೆಕ್ಟ್ಗಳಿಂದವೆ ಎಲ್ಲವೂ ಓಪನ್ ಎಂಡೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದೊಂಥರ ಸಮುದ್ರ ಇದ್ದಾಗೆ. ಸೊ ಮಾರ್ಕೆಟಲ್ಲಿ ಹೇಗಂತಂದರೆ ಒನ್ಸ್ ಇನ್ ವೀಕ್ ಒಂದು 10 ಹೊಸ ಬುಕ್ಗಳು ಬರುತ್ತೆ. ಸೊ ಆ ಬುಕ್ ಚೆನ್ನಾಗಿದೆ, ಈ ಬುಕ್ ಚೆನ್ನಾಗಿದೆ ಅಂತ ತುಂಬ ಆ ರೀತಿಯಾದಂತಹ ನೀವು ಅಪ್ರೋಚನ್ನು ಏನಾದ್ರು ಇಟ್ಕೊಂಡು ಬುಕ್ಗಳನ್ನು ಕಲೆಕ್ಟ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಎಕ್ಸಾಮನ್ನು ಅಷ್ಟು ಸುಲಭವಾಗಿ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಡೆಡಿಕೇಟೆಡ್ ನೀವು ಯಾವುದ್ರ ಮೇಲೆ ಖಂಡಿತವಾಗಿ ರಿಲೈ ಆಗಬಹುದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸು ತುಂಬ ಇಂಪಾರ್ಟೆಂಟು. ಅದೇ ರೀತಿ ಸಿಲೆಬಸ್ ಕೂಡ ತುಂಬ ಇಂಪಾರ್ಟೆಂಟ್, ಸಿಲೆಬಸ್ ಕಾಪಿ. ಆ್ಯಂಡ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸು ಕೂಡ ಅತಿ ಮುಖ್ಯ ಆಗುತ್ತೆ. ಅದೇ ರೀತಿ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ಗಳಂತ ನಾವೇನು ಹೇಳ್ತೀವಿ, ಇದೊಂದು. ಸೊ ಈ 4ರ ಮೇಲೆ ನಾವು ರಿಲೈ ಆದರೆ ಖಂಡಿತವಾಗ್ಲೂ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾವು ಯಾಕೆ ಮಾಡಬೇಕಂತಂದರೆ, ಸೊ ಅನಲೈಸಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಇವಾಗ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಅನಲೈಸ್ ಮಾಡೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ಥೀಮ್ಗಳನ್ನು ಫೈಂಡ್ ಔಟ್ ಮಾಡಬೇಕು ನೀವು. ಸೊ ಈ ಥೀಮ್ಸ್ಗಳು ಏನು ಇವು ಅಂತಂದರೆ, ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಶ್ನೆಗಳು ಅದೇ ರೀತಿಯಾಗಿ ರಿಪೀಟ್ ಆಗಲ್ಲ, ಬಟ್ ಆ ಥೀಮ್ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಥೀಮ್ ಅಂತಂದರೆ ಇವಾಗ ಉದಾಹರಣೆಗೆ ಪಾಲಿಟಿಯಲ್ಲಿ ನಾವು ನೋಡ್ತಾ ಹೋದಾಗ ಪಾರ್ಲಿಮೆಂಟ್ ಅನ್ನುವಂಥ ಒಂದು ಏನು ಟಾಪಿಕ್ ಇದೆ, ಆ ಪಾರ್ಲಿಮೆಂಟ್ ಅನ್ನುವಂಥ ಟಾಪಿಕ್ ಮೇಲೆ ತುಂಬ ಸರಿ ಪ್ರಶ್ನೆಗಳು, ಅತಿ ಹೈಯೆಸ್ಟ್ ಕ್ವಶನ್ಸ್ ಆರ್ ಆಸ್ಕ್ಡ್ ಆನ್ ಪಾರ್ಲಿಮೆಂಟ್. ಸೊ ಈಗ ನಮಗೆ ಅದು ಯಾವಾಗ ಗೊತ್ತಾಗುತ್ತೆ, ನನಗೆ ಪಾರ್ಲಿಮೆಂಟ್ ಅನ್ನುವಂಥ ಟಾಪಿಕ್ ತುಂಬ ಇಂಪಾರ್ಟೆಂಟು ಪಾಲಿಟಿಲಿ ಅಂತ ನೋಡೋದಾದರೆ, ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಅನಲೈಸಸ್ ಮಾಡ್ತಾ ಬಂದಾಗ ಮಾತ್ರ ನನಗೆ ಅದು ಐಡಿಯಾ ಬರುತ್ತೆ. ಸೊ ನಾನು ಓದಬೇಕಾದ್ರೆ ನಾನು ಪಾರ್ಲಿಮೆಂಟ್ ಸೆಕ್ಷನ್ ಬಂದಾಗ ಆವಾಗ ನಾನು ತುಂಬ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ನಾನು ಅದನ್ನು ಓದ್ತಾ ಹೋಗ್ತೀನಿ. ಯಾಕಂದರೆ ನನಗೆ ಗೊತ್ತಿರುತ್ತೆ ಆ ಪರ್ಟಿಕ್ಯುಲರ್ ಟಾಪಿಕಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ತುಂಬ ಪ್ರಶ್ನೆಗಳು ಬಂದಿದೆ ಅಂತ. ಸೊ ಹೀಗೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಅತಿ ಮುಖ್ಯವಾಗಿ ನೀವು ಬಳಸ್ಕೊಳ್ಳೇಬೇಕು. ಅದೇ ರೀತಿ ನಾವು ಸಿಲೆಬಸ್ ನೋಡೋದಾದರೆ, ಇವಾಗ ತಮಗೆ ಪ್ರಿಲಿಮ್ಸ್ ಆಯಿತು ಅದೇ ರೀತಿ ಮೇನ್ಸ್ ಆಯಿತು, ಯಾವ ಪೇಪರಲ್ಲಿ ಏನು ಸಬ್ಜೆಕ್ಟ್ಗಳಿದ್ದಾವೆ, ಸೊ ಯಾವುದ್ರ ಮೇಲೆ ಜಾಸ್ತಿ ಎಂಫಸಿಸ್ ಮಾಡಬೇಕು, ಇದೆಲ್ಲವೂ ನಿಮ್ಗೆ ಗೊತ್ತಾಗಬೇಕಂದ್ರೆ ಸಿಲೆಬಸ್ ಮಾಡಲೇಬೇಕು. ಈಗ ಪ್ರಿಲಿಮ್ಸ್ ಅಪಾರ್ಟ್ ಫ್ರಮ್ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್, KS ಮೇನ್ಸ್ ಎಕ್ಸಾಮಲ್ಲಂತೂ ಹೇಗಿರುತ್ತೆ ಅಂತಂದರೆ, ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರತಿಯೊಂದು ಕೀವರ್ಡ್ಗಳೇನಿದ್ದಾವೆ ಆ ಕೀವರ್ಡ್ಗಳೇ ನಿಮ್ಮ ಮುಖ್ಯ ಪರೀಕ್ಷೆಯಲ್ಲಿ ಪ್ರಶ್ನೆಯ ರೂಪದಲ್ಲಿ ಬರುತ್ತೆ. ಉದಾಹರಣೆಗೆ ಈಗ ನಾವು ಸಿಲೆಬಸ್ಸನ್ನು ನಾವು ನೋಡ್ತಾ ಹೋದಾಗ ಅಲ್ಲಿ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಒಂದು ಟಾಪಿಕ್ ಇದೆ. ಸೊ ಆ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅನ್ನೋಂಥ ಸೆಕ್ಷನ್ ಒಳಗಡೆ ಇವಾಗ ನಿಮಗೆ ಸಾಂಸ್ಕ್ರಿಟೈಸೇಷನ್ ಅನ್ನುವಂಥ ಒಂದು ಕೀ ಟರ್ಮ್ನ ಕೊಟ್ಟಿದ್ದಾರೆ. ಸೊ ಆ ಸಾಂಸ್ಕ್ರಿಟೈಸೇಷನ್ ಟರ್ಮ್ ಮೇಲೇನೆ ಕಳೆದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಾಗಿದೆ, ವಾಟ್ ಡು ಯು ಮೀನ್ ಬೈ ಸಾಂಸ್ಕ್ರಿಟೈಸೇಷನ್ ಅನ್ನುವಂಥ ಪ್ರಶ್ನೆ ಬಂದಿದೆ. ಸೊ ಈ ರೀತಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಕೀ ಟರ್ಮ್ಸ್ಗಳೇನಿದ್ದಾವೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇನ್ಸಲ್ಲಿ. ಅಲ್ಲಿ ಕೊಟ್ಟಿರುವಂಥ ಪ್ರತಿ ಕೀ ಟರ್ಮ್ಗಳೇ ಪ್ರಶ್ನೆಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ನಿಟ್ಟಿನೊಳಗಡೆ ಸಿಲೆಬಸ್ ಕೂಡ ಅತಿ ಮುಖ್ಯವಾಗಿ ನಾವು ನೋಡಲೇಬೇಕಾಗತ್ತೆ. ಇನ್ನು ಅದೇ ರೀತಿ ಸ್ಟೇಟ್ ಟೆಕ್ಸ್ಟ್ ಬುಕ್ಗಳು, ಕರ್ನಾಟಕ ಸರ್ಕಾರದಿಂದ ಏನು ಪಬ್ಲಿಷ್ ಆಗ್ತವೆ ಟೆಕ್ಸ್ಟ್ ಬುಕ್ಗಳು, ಆ ಟೆಕ್ಸ್ಟ್ ಬುಕ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹೇಳಬೇಕಾದ್ರೆ ಏನಂತಂದರೆ, ಕ್ಲಾಸ್ 6th ಕ್ಲಾಸ್ 12th ನಾವು ಓದಿದ್ರೆ ತುಂಬ ಇಂಪಾರ್ಟೆಂಟು, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವಾಗ ಟೈಮ್ ಇಲ್ಲ ಸರ್, ನಾನು 6th ಇಂದ 12th ಓದೋಕೆ ಆಗಲ್ಲ ಅಂತ ಅನ್ನೋದಾದರೆ ಅಟ್ಲೀಸ್ಟ್ 10th, 11th ಆ್ಯಂಡ್ 12th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸನ್ನಾದರೂ ನೀವು ಓದೋಕ್ಕೆ ಟ್ರೈ ಮಾಡಿ.
ಸೊ ಈಗ 10th 11th 12th ಅಲ್ಲಿ ಏನಂತಂದ್ರೆ ಈ 6th 7th 8th 9th ಅಲ್ಲಿ ಏನು ಬಂದಿರುತ್ತೆ ಅದೇ ಸೇಮ್ ಇವಾಗ 10th 11th 12th ಅಲ್ಲೂ ರಿಪೀಟ್ ಆಗುತ್ತೆ, ಬಟ್ ಮೋರ್ ಇನ್ಫಾರ್ಮೇಶನ್ ಅಲ್ಲಿ ಆಡ್ ಆಗುತ್ತೆ ನಿಮಗೆ. ಸೊ 6th to 12th ಮಾಡೋದು ತುಂಬಾ ಉತ್ತಮ. ಸೊ ಈಗ ಟೈಮ್ ಇಲ್ಲ ಅಂತ ಅನ್ನೋದಾದ್ರೆ ಅಟ್ಲೀಸ್ಟ್ 10th 11th 12th ಆದ್ರೂ ನೀವು ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ನೋಡಿರೋ ತರ ಏನಂತಂದ್ರೆ ಕಳೆದ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಈ ಸ್ಟೇಟ್ ಟೆಕ್ಸ್ಟ್ ಬುಕ್ ಗಳಿಂದ ತುಂಬಾ ಪ್ರಶ್ನೆಗಳು ಆಸ್ ಇಟ್ ಈಸ್ ಅಲ್ಲಿ ಕೂಡ ಬಂದಿರುತ್ತೆ. ಪ್ರಿಲಿಮ್ಸ್ಗೆ ಅಷ್ಟೇ ಅಲ್ಲದೆ ಮೇನ್ಸ್ಗೂ ಕೂಡ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇವಾಗ ನೀವು ಅಲ್ಲಿ ಏನು ಓದ್ತೀರಾ ಸ್ಟೇಟ್ ಟೆಕ್ಸ್ಟ್ ಬುಕ್ಗಳಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಇಂಟ್ರೊಡಕ್ಷನು, ಅಲ್ಲಿ ಕೊಟ್ಟಿರ್ತಕ್ಕಂಥ ಕನ್ಕ್ಲೂಷನ್ನು, ಸೊ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಅಪ್ರೋಚ್ ಹೇಗಿರಬೇಕು, ಎಂಡ್ ಮಾಡಬೇಕಾದ್ರೆ ಅಪ್ರೋಚ್ ಹೇಗಿರಬೇಕು, ಇದು ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗಲ್ಲೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದು ಮೇನ್ಸ್ ಆನ್ಸರ್ ರೈಟಿಂಗನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಇಂಟ್ರೊಡಕ್ಷನ್ನು, ಬಾಡಿ ಯಾವ ರೀತಿ ಇರಬೇಕು, ಕನ್ಕ್ಲೂಷನ್ ಯಾವ ರೀತಿ ಇರಬೇಕು, ಈ ಎಲ್ಲ ಐಡಿಯಾಗಳನ್ನು ನೀವು ಈ ಬುಕ್ಸ್ ಓದು ಕೂಡ ನೀವು ಡೆವಲಪ್ ಮಾಡ್ಕೋಬಹುದು. ಅದೇ ರೀತಿ ನಾನು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್, ಈ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಗಳನ್ನ ಯಾಕೆ ಮಾಡಬೇಕು ನಾವು, ಈಗ ನಾನು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ ಲಿಸ್ಟನ್ನು ಹೇಳ್ತಾ ಕೊಡಲ್ಲ, ತುಂಬ ವೀಡಿಯೋಸ್ಗಳಲ್ಲಿ ತುಂಬ ಜನ ಹೇಳಿದ್ದಾರೆ, ಸೊ ನೀವು ಅದನ್ನು ನೋಡಬಹುದು. ಸೊ ಈ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಗಳು ಯಾಕೆ ಬೇಕು ಅಂತಂದರೆ ಈ ಸ್ಟೇಟ್ ಟೆಕ್ಸ್ಟ್ ಬುಕ್ಗಳು ನಮಗೆ ಒಂದು ಫಂಡಮೆಂಟಲ್ಸನ್ನು ಬಿಲ್ಡ್ ಮಾಡುತ್ತೆ ಅಪ್ ಟು ಸರ್ಟನ್ ಎಕ್ಸ್ಟೆಂಟು. ಅದಾದಮೇಲೂ ಕೂಡ ನಾವು ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋದಾಗ ಇನ್ನೂ ಅದನ್ನು ಬಿಟ್ಟು ಕೂಡ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಆ ಏರಿಯಾಗಳು ಯಾವುದು ಸ್ಟೇಟ್ ಟೆಕ್ಸ್ಟ್ ಬುಕ್ಸಲ್ಲಿ ಕವರ್ ಆಗಿಲ್ಲ ಅಂತಹ ಏರಿಯಾಗಳನ್ನು ಕವರ್ ಮಾಡ್ಕೊಳ್ಳಿಕ್ಕೆ ನೀವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಗಳನ್ನ ಬಳಸಬೇಕಾಗುತ್ತೆ. ಅದೇ ರೀತಿ ಈ ಸ್ಟೇಟ್ ಟೆಕ್ಸ್ಟ್ ಬುಕ್ಗಳಲ್ಲಿ ಏನು ನೀವು ಫಂಡಮೆಂಟಲ್ಸನ್ನು ಬಿಲ್ಡ್ ಮಾಡಿರ್ತೀರಾ ಅದರ ಇನ್ನೂ ಒಂದು ಸ್ಟೆಪ್ ಅಹೆಡ್, ಸೊ ಇನ್ ಡೆಪ್ತ್ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಈ ಸ್ಟ್ಯಾಂಡರ್ಡ್ ಬುಕ್ಸ್ಗಳಿಂದ ಕೂಡ ನಿಮಗೆ ಸಿಗುವಂಥದ್ದಿದೆ. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಸಿಲೆಬಸ್, ಸ್ಟೇಟ್ ಟೆಕ್ಸ್ಟ್ ಬುಕ್ ಮತ್ತು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಗಳು ಈ 4 ಇದ್ರ ಮೇಲೆ ಫೋಕಸ್ ಮಾಡಿಬಿಟ್ಟು ಇದನ್ನ ಮಸ್ಟ್ ದೀಸ್ ಆರ್ ದ ಥಿಂಗ್ಸ್ ಟು ರಿಲೈ ಅಪಾನ್. ಸೊ ಇವುಗಳನ್ನು ಯಾರು ಇಟ್ಕೊಂಡು ಹೋಗ್ತೀರಾ, ಸೊ ನಿಮ್ಮ ಸೆಲೆಕ್ಷನ್ ಆಗೋದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಈಗ ಪ್ರಿಲಿಮ್ಸ್ಗೆ ಅಪ್ರೋಚು ಮತ್ತು ಮೇನ್ಸ್ಗೆ ಅಪ್ರೋಚ್ ಯಾವ ರೀತಿ ಇರಬೇಕು, ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೀಗ ಪ್ರಿಲಿಮ್ಸ್ ನೀವು ಸಿಲೆಬಸ್ ನೋಡ್ತಾ ಹೋದಾಗ ಇಲ್ಲಿ ನಮ್ಗೆ ಏನಂತಂದರೆ ಪೇಪರ್ 1 ಮತ್ತು ಪೇಪರ್ 2 2 ಪೇಪರ್ಗಳಿದ್ದಾವೆ. ಸೊ ಅಪಾರ್ಟ್ ಫ್ರಮ್ ಈಗ UPSCಗೆ ನಾವು ಕಂಪೇರ್ ಮಾಡಿ ನೋಡಿದಾಗ UPSCಯಲ್ಲಿ GS ಮತ್ತು CSAT ಅನ್ನುವಂಥದ್ದಿದೆ. ಸೊ CSAT ಅಲ್ಲಿ ಕ್ವಾಲಿಫೈಯಿಂಗ್ ಮಾತ್ರ ಆಗಿರೋದು, GS ಮಾರ್ಕ್ಸ್ನ ನಾವು ಅಲ್ಲಿ ಕೌಂಟ್ ಮಾಡ್ತಾರೆ. ಬಟ್ KS ಅಲ್ಲಿ ಒಂದು ಬೆಸ್ಟ್ ಅಡ್ವಾಂಟೇಜ್ ಏನಂತಂದರೆ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 2 ಪೇಪರ್ಗಳ ಸ್ಕೋರ್ಗಳನ್ನು ಒಟ್ಟುಗೂಡಿಸಿ ಆಮೇಲೆ ಲಿಸ್ಟನ್ನು ಬಿಡುಗಡೆ ಮಾಡುವಂಥದ್ದು. ಸೊ ಪೇಪರ್ 1ಗೆ ಎಷ್ಟು ವೇಟೇಜ್ ಇದೆ, ಪೇಪರ್ 2 ಕೂಡ ಅಷ್ಟೇ ವೇಟೇಜ್ ಇದೆ. ಸೊ 2 ಪೇಪರ್ಗಳು ತುಂಬ ಮುಖ್ಯ ಆಗುತ್ತೆ. ನೀವು ಇಲ್ಲಿ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ನಮ್ಮದು ಅಂತ ನಾವು ನೋಡೋದಾದರೆ ಇವಾಗ ನೀವು ಪೇಪರ್ 2 ಇಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಇವಾಗ ಪೇಪರ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ, ಪೇಪರ್ 2 ಅಲ್ಲಿ CSAT ಇದೆ, ಅಂದರೆ ಮೆಂಟಲ್ ಎಬಿಲಿಟಿ ಅನ್ನುವಂಥ ಒಂದು ಸೆಕ್ಷನ್ ಇದೆ. ಸೊ ಮೆಂಟಲ್ ಎಬಿಲಿಟಿಯಲ್ಲಿ 30 ಪ್ರಶ್ನೆಗಳು ಕಡಾಖಂಡಿತವಾಗಿ ಕೇಳ್ತಾರೆ. ನೀವು ಕಳೆದ 3-4 ವರ್ಷಗಳ KS ಪೂರ್ವಭಾವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದ್ರೆ ಅಲ್ಲಿ ಪೇಪರ್ 2 ಅಲ್ಲಿ 30 ಪ್ರಶ್ನೆಗಳು ಪ್ರತಿ ವರ್ಷ ಬಂದಿದೆ. ಸೊ ಈ 30 ಪ್ರಶ್ನೆಗಳಲ್ಲಿ ನೀವೇನಾದರೂ ಪ್ರತಿದಿನ CSATಗೆ ಒಂದು ಡೆಡಿಕೇಟೆಡ್ ಟೈಮ್ 1 hour CSATಗೆ ನೀವೇನಾದ್ರು ಪ್ರಾಕ್ಟೀಸ್ಗೆ ಅಂತ ಇಟ್ಕೊಂಡಿದ್ದೆ ಆದರೆ ಈ 30 ಪ್ರಶ್ನೆಗಳಲ್ಲಿ ಮೋರ್ ದೆನ್ 25-26 ಪ್ಲಸ್ ಕ್ವಶನ್ಗಳನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದಾಗಿದೆ. ಸೊ ಪ್ರಶ್ನೆಗಳು ಕೂಡ ತುಂಬ ಡಿಫಿಕಲ್ಟ್ ಲೆವೆಲಲ್ಲಿ ಇರಲ್ಲ, UPSC CSAT ಲೆವೆಲ್ಗೆ ಇರಲ್ಲ. ಸೊ ಯಾರು ತುಂಬ ಡೆಡಿಕೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಅವ್ರು ಏನಂತಂದರೆ ಈ 30 ಪ್ರಶ್ನೆಗಳಲ್ಲಿ ಸುಮಾರು ಒಂದು 26-27 ಪ್ರಶ್ನೆಗಳು ಕೂಡ ಸರಿಯಾಗಿ ನೀವು ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ನಮಗೆ 30 ಕ್ವಶನ್ಸ್ CSAT ಇಂದ ಬರೋದ್ರಿಂದ ಸೊ ಅಲ್ಲೂ ನಮಗೆ ತುಂಬ ಜಾಸ್ತಿ ವೇಟೇಜು CSATಗೆ ಅವ್ರು ಕೊಟ್ಟಿರೋದಿದೆ, ಮೆಂಟಲ್ ಎಬಿಲಿಟಿಗೆ ಕೊಟ್ಟಿರೋದಿದೆ 30 ಪ್ರಶ್ನೆಗಳು. ಅದೇ ರೀತಿ ನಾವು ಪೇಪರ್ 2 ಅಲ್ಲಿ ನಾವು ಇನ್ನೂ ಒಂದು ಏನು ಗಮನಿಸಬೇಕು, ಇಲ್ಲಿ ಎಷ್ಟು ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ. ಒಂದು ಎನ್ವೈರ್ಮೆಂಟ್ ಆ್ಯಂಡ್ ಇಕೋಲಜಿ, ಪರಿಸರ ವಿಜ್ಞಾನ, ಅದೇ ರೀತಿ ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಎನ್ವೈರ್ಮೆಂಟ್ ಆ್ಯಂಡ್ ಇಕೋಲಜಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ 2 ಸಬ್ಜೆಕ್ಟ್ಗಳನ್ನ ಕವರ್ ಮಾಡಿದ್ರೆ ಅದು ಕೂಡ ನಮಗೆ ಏನಂತಂದರೆ ಆಲ್ಮೋಸ್ಟ್ 15-20 ಕ್ವಶನ್ಸ್ ಆ್ಯಂಡ್ 15-20 ಕ್ವಶನ್ಸ್. ಸೊ ಇಲ್ಲಿ ನಮಗೆ ಎಷ್ಟಾಯಿತು 30-60 ಕ್ವಶನ್ಸ್ ಆಲ್ಮೋಸ್ಟ್ ನಮಗೆ ಬರೀ ನಾವು 3 ಡೈಮೆನ್ಷನ್ಸನ್ನು ಕವರ್ ಮಾಡೋದ್ರಿಂದ 60 ಕ್ವಶನ್ಸ್ ಬರ್ತಾ ಇದೆ. ಆ್ಯಂಡ್ ಅದೇ ರೀತಿ 40 ಕ್ವಶನ್ಸನ್ನು ಅವ್ರು ಏನು ಮಾಡಿದ್ದಾರೆ, ಸ್ಟೇಟ್ ಕರೆಂಟ್ ಅಫೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ ಕರೆಂಟ್ ಅಫೇರ್ಸು ನೀವು ಕಳೆದ 1 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಎಕನಾಮಿಕ್ಸ್ ಸರ್ವೆ ಮತ್ತು ಬಜೆಟ್, ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಕರ್ನಾಟಕ ಬಜೆಟನ್ನು ನೀವು ನೀಟಾಗಿ ಮಾಡಿದ್ದೆ ಆದರೆ ಈ 40 ಕ್ವಶನ್ಸನ್ನು ತುಂಬ ಈಸಿಯಾಗಿ ನೀವೇನು ಮಾಡ್ಬೋದು, ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಹೀಗೆ ಅತಿ ಕಡಿಮೆ ಟಾಪಿಕ್ಸ್ಗಳನ್ನ ಮಾಡಿ ತುಂಬ ಜಾಸ್ತಿ ನಮಗೆ ಇಲ್ಲಿ ಏನು ಸಿಗುತ್ತೆ, ಮಾರ್ಕ್ಸ್ಗಳು ಸಿಗುತ್ತೆ. ಸೊ
ಕಾಸ್ಟ್ ಟು ಬೆನಿಫಿಟ್ ರೇಷಿಯೋನ ನಾವು ನೋಡೋದಾದ್ರೆ ಪೇಪರ್ 1ಗೆ ಕಂಪೇರ್ ಮಾಡಿದ್ರೆ ಪೇಪರ್ 2 ಅಲ್ಲಿ ಕಾಸ್ಟ್ ಟು ಬೆನಿಫಿಟ್ ರೇಷಿಯೋ ಜಾಸ್ತಿ ಇದೆ. ಸೊ ಕೆಲವೇ ಡೈಮೆನ್ಷನ್ಗಳನ್ನ ಕವರ್ ಮಾಡಿಬಿಟ್ಟು ಜಾಸ್ತಿ ಮಾರ್ಕ್ಸನ್ನು ನಾವು ಇಲ್ಲಿ ಪಡಿಬಹುದಾಗಿದೆ ಪೇಪರ್ 2 ಅಲ್ಲಿ. ಇದಾದ ನಂತರ ನೀವು ಪೇಪರ್ 1ಗೆ ನೀವು ಶಿಫ್ಟ್ ಆಗಿ, ಸೊ ಪೇಪರ್ 1 ಅಲ್ಲಿ ಕೂಡ ನಾವೇನಂತಂದ್ರೆ ತುಂಬ ಸ್ಪೆಸಿಫಿಕ್ ಆಗಿರುವಂಥ, ಫಾರ್ ಎಕ್ಸಾಂಪಲ್ ಈಗ ಪಾಲಿಟಿ, ಅದೇ ರೀತಿ ಎಕಾನಮಿ, ಆಮೇಲೆ ಈ ರೀತಿಯಾದಂತಹ ಟಾಪಿಕ್ಗಳನ್ನ ಫಸ್ಟ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಅಂತಹ ಸಬ್ಜೆಕ್ಟ್ಗಳನ್ನ ನೀವು ಅಪ್ರೋಚ್ ಮಾಡಿದ್ರೆ ಇಟ್ ವುಡ್ ಬಿ ಬೆಟರ್. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಪಾಲಿಟಿ, ಎಕಾನಮಿ ಅಲ್ಲಿ ಆಲ್ಮೋಸ್ಟ್ ಸುಮಾರು ನಾವು ಕಳೆದ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋದಾಗ 30ರಿಂದ 35 ಪ್ರಶ್ನೆಗಳನ್ನೆಲ್ಲ ಎಕನಾಮಿಯಿಂದ ಕೇಳ್ತಾ ಇದ್ದಾರೆ. ಸೊ ಈ ಎಕನಾಮಿ ಮತ್ತು ಪಾಲಿಟಿ ಹೇಗಿದೆ ಅಂತಂದರೆ ಖಂಡಿತವಾಗ್ಲೂ ಪ್ರಶ್ನೆಗಳು ಬಂದೇ ಬರುತ್ತೆ. ಇದ್ರಲ್ಲಿ ಪಾಲಿಟಿಲೂ ಕೂಡ ಪ್ರತಿ ವರ್ಷ 15ರಿಂದ 20 ಪ್ರಶ್ನೆಗಳನ್ನ ಪಾಲಿಟಿಲಿ ಕೇಳ್ತಾರೆ. ಸೊ ಎಕನಾಮಿ ಮತ್ತು ಪಾಲಿಟಿ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಈ ಎಕನಾಮಿ ಮತ್ತು ಪಾಲಿಟಿ ಪ್ರಶ್ನೆಗಳನ್ನು ಆರಾಮವಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ಈ ರೀತಿ ಪೇಪರ್ 2 ಫಸ್ಟ್ ಮಾಡ್ಕೊಂಡ್ಬಿಟ್ಟು ದೆನ್ ಕಮ್ ಟು ಪೇಪರ್ 1, ದ್ಯಾಟ್ ವುಡ್ ಬಿ ದ ರೈಟ್ ಸ್ಟ್ರಾಟಜಿ ಫಾರ್ ಪ್ರಿಲಿಮ್ಸ್ ಅಂತ ಹೇಳ್ತೀನಿ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ನಾವು ಏನು ಗಮನಿಸಬೇಕು, ನಾನು ಆಗಲೇ ಹೇಳಿದಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸು 2 ಕೆಲಸ ಮಾಡುತ್ತೆ. ಒಂದು ಏನಂತಂದರೆ ಥೀಮ್ಸ್ಗಳನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಥೀಮ್ಸ್ ಅಂತಂದ್ರೆ ಏನು, ನಾನು ಆಗಲೇ ಹೇಳ್ದಂಗೆ ಇವಾಗ ಪಾಲಿಟಿಕಲ್ ಎಕ್ಸಾಂಪಲ್ ಕೊಟ್ಟೆ ನಾನು, ಏನು ಪಾರ್ಲಿಮೆಂಟ್ ಅನ್ನುವಂಥ ಒಂದು ಥೀಮ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಇದುವರೆಗೂ ಕೇಳಿರೋದಿದೆ ಅಂತ. ಸೊ ಈ ರೀತಿಯಾದಂಥ ಥೀಮ್ಗಳನ್ನು ಪ್ರತಿ ಸಬ್ಜೆಕ್ಟಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಹಿಸ್ಟ್ರಿಯಲ್ಲಿ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಯಾವ ಥೀಮ್ ಮೇಲೆ ಜಾಸ್ತಿ ಪ್ರಶ್ನೆ ಬಂದಿದೆ, ಮಿಡವಲ್ ಹಿಸ್ಟ್ರಿಯಲ್ಲಿ ಯಾವ ಥೀಮ್ ಮೇಲೆ ಬಂದಿದೆ, ಮಾಡರ್ನ್ ಹಿಸ್ಟ್ರಿ ಓದಬೇಕಾದ್ರೆ ಯಾವ ಥೀಮ್ಸ್ ಬಂದಿದೆ, ಕರ್ನಾಟಕ ಹಿಸ್ಟ್ರಿ ಓದಬೇಕಾದ್ರೆ ಯಾವ ಥೀಮ್ಸ್ ಮೇಲೆ ಪ್ರಶ್ನೆಗಳು ಬಂದಿದೆ. ಇವಾಗ ಒಂದು ಉದಾಹರಣೆ ಇಲ್ಲಿ ಏನು ಕೊಡ್ತೀನಿ ನಾನು, ಕರ್ನಾಟಕ ಹಿಸ್ಟ್ರಿ ಅಂತ ತಗೊಳ್ಳಿ. ಸೊ ಕರ್ನಾಟಕ ಹಿಸ್ಟ್ರಿ ಓದಬೇಕಾದ್ರೆ ಪ್ರತಿ ವರ್ಷ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ತಾ ಹೋದಾಗ ಏನು ಗೊತ್ತಾಗುತ್ತೆ, ವಿಜಯನಗರ ಎಂಪೈರ್ ಮೇಲೆ ತುಂಬ ಎಂಫಸಿಸ್ ಮಾಡಿದ್ದಾರೆ. ಪ್ರತಿ ವರ್ಷ 1-2 ಪ್ರಶ್ನೆಗಳನ್ನ ವಿಜಯನಗರ ಎಂಪೈರ್ ಮೇಲೆ ಕೇಳ್ತಾರೆ. ಅದೇ ರೀತಿ ನಾವು ಮಾಡರ್ನ್ ಮೈಸೂರು ಸ್ಟೇಟ್ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟು, ಅದೇ ರೀತಿ ಕರ್ನಾಟಕ ಫ್ರೀಡಮ್ ಸ್ಟ್ರಗಲು, ಈ ಏರಿಯಾಗಳ ಮೇಲೆ ತುಂಬ ಪ್ರಶ್ನೆಗಳು ಜಾಸ್ತಿ ಬಂದಿರುವಂಥದ್ದಿದೆ. ಸೊ ಇದು ನಮಗೆ ಹೇಗೆ ಗೊತ್ತಾಗುತ್ತೆ, ಅಗೇನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದಾಗ ಮಾತ್ರ ಇದು ನಮಗೆ ತಿಳಿಯುವಂಥ ವಿಷಯ ಆಗಿದೆ. ಸೊ ಹೀಗೆ ಪ್ರತಿ ಸಬ್ಜೆಕ್ಟ್ಗಳಲ್ಲಿ ನೀವೇನಾದರೂ ಥೀಮ್ಸ್ಗಳನ್ನು ಫೈಂಡ್ ಔಟ್ ಮಾಡಿದ್ದೇ ಆದರೆ ನೀವು ಓದಬೇಕಾದ್ರೆ, ಆ ಸಬ್ಜೆಕ್ಟನ್ನು ಓದಬೇಕಾದ್ರೆ ಆ ಥೀಮ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಜಾಸ್ತಿ ಎಂಫಸಿಸ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಅದು ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ಇನ್ನೂ ಒಂದು ಹೆಲ್ಪ್ ಏನಾಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸಿಂದ ಅಂತ ನಾವು ನೋಡೋದಾದರೆ, ಅಲ್ಲಿ ಕೊಟ್ಟಿರ್ತಕ್ಕಂತಹ ಲ್ಯಾಂಗ್ವೇಜನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇವಾಗ ಪ್ರಶ್ನೆಗಳಲ್ಲಿ ಕೇಳಿರ್ತಾರೆ, ಕೀ ಟರ್ಮ್ಸ್ಗಳು ಬಂದಿರುತ್ತೆ ಒಂದಿಷ್ಟು. ಉದಾಹರಣೆಗೆ ನಾವು ನೋಡೋದಾದರೆ ಆಲ್ ಅಂತ ಅನ್ನುವಂಥ ಟರ್ಮು, ಮೋಸ್ಟ್ ಅಥವಾ ಮೇ ಬಿ, ಮೋಸ್ಟ್ ಪ್ರೊಬೆಬಲ್, ವೆರಿ ಎಕ್ಸೆಟ್ರಾ, ಈ ರೀತಿಯಾದಂತಹ ಟರ್ಮಿನಾಲಜೀಸ್ಗಳೇನಿದ್ದಾವೆ ಈ ಟರ್ಮಿನಾಲಜೀಸ್ಗಳನ್ನು ನಾವು ಅರ್ಥೈಸ್ಕೊಳ್ಬೇಕು. ಈಗ ಒಂದು ಪ್ರಶ್ನೆಯಲ್ಲಿ ಆಲ್ ಅಂತ ಬಂದಾಗ ಅಥವಾ ಎವ್ರಿ ಅಂತ ಬಂದಾಗ ಅದು ಯಾವ ದೃಷ್ಟಿಕೋನದಿಂದ ಅದನ್ನು ಆ ಪರ್ಟಿಕ್ಯುಲರ್ ವರ್ಡನ್ನು ಯೂಸ್ ಮಾಡಿದ್ದಾರೆ, ಮೋಸ್ಟ್ ಪ್ರೊಬೆಬಲಿ ಅಂತ ಬಂದಾಗ ಆ ಸ್ಟೇಟ್ಮೆಂಟ್ ಮೋಸ್ಟ್ಲಿ ತಪ್ಪಾಗಿರುತ್ತಾ ಸರಿಯಾಗಿರುತ್ತಾ, ಈ ರೀತಿಯಾದಂತಹ ಒಂದು ಐಡಿಯಾ ಕೂಡ ನಮಗೆ ಬಿಲ್ಡ್ ಆಗೋದು ಯಾವಾಗ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾವು ನೋಡ್ತಾ ಹೋದಾಗ. ಸೊ ಈಗ ಉದಾಹರಣೆಗೆ ನಾವು ಒಂದಿಲ್ಲಿ ಎಕ್ಸಾಂಪಲ್ ಹೇಳಬೇಕಾದ್ರೆ ತುಂಬ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಾದರೂ ಇದ್ದರೆ, ಸೊ ಆಲ್ ಅಂತ ಬಂದಾಗ ತುಂಬ ಸ್ವಲ್ಪ ಗಮನ ಹರಿಸಬೇಕು, ಅಥವಾ ಮೋಸ್ಟ್ ಅಥವಾ ವೆರಿ ಅಂತ ಅನ್ನುವಂಥ ಒಂದು ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಅವ್ರು ಸ್ಟೇಟ್ಮೆಂಟನ್ನು ಮಾಡಿದರೆ ಅಲ್ಲಿ ತುಂಬ ಹೆಚ್ಚಿನ ಸಾಲಿಗೆ ಏನಾಗುತ್ತೆ ಅಂದರೆ ಆ ಸ್ಟೇಟ್ಮೆಂಟ್ ತಪ್ಪಾಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ನಾನು ಎವ್ರಿ ಟೈಮ್ ಅದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ ರೀತಿ ಆಗಿರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಹೀಗೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಮಾಡ್ತಾ ಅಲ್ಲಿ ಅವರು ಬಳಸ್ತಕ್ಕಂತಹ ಭಾಷೆಯನ್ನು ಹೇಗೆ ಬಳಸಿದ್ದಾರೆ ಅದನ್ನು ಕೂಡ ನಾನು ಅರ್ಥೈಸ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಎಕ್ಸಾಮಲ್ಲಿ MCQ ಸಾಲ್ವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಇದು ಎರಡರ ಜೊತೆಗೆ ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಪ್ರಿಲಿಮ್ಸಲ್ಲಿ ನಾನೇನು ಟೇಕ್ ಮೋರ್ ನಂಬರ್ ಆಫ್ ಟೆಸ್ಟ್ ಅಂತ ಹೇಳ್ತೀನಿ. ಸೊ ಯಾವುದೇ ಒಂದು ಟೆಸ್ಟ್ ಸೀರೀಸ್ಗೆ ನೀವು ಜಾಯ್ನ್ ಆಗಿ ಆ ಟೆಸ್ಟ್ ಸೀರೀಸ್ನಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ಅಲ್ಲಿ ತುಂಬ ಕಲಿತೀರಾ. ಮೊದಲನೇದಾಗಿ ಏನಂತಂದರೆ, ನೀವು ಎಷ್ಟು ಹೆಚ್ಚಿನ ತಪ್ಪುಗಳನ್ನು ಮಾಡಬಹುದಾಗಿದೆ ಪರೀಕ್ಷೆಯಲ್ಲಿ, ಆ ತಪ್ಪುಗಳನ್ನು ಈ ಟೆಸ್ಟ್ ಸೀರೀಸ್ಗಳಲ್ಲೇ ಮಾಡಿಬಿಡಿ. ಸೊ ಈ ಟೆಸ್ಟ್ ಸೀರೀಸ್ಗಳಲ್ಲಿ ನೀವು ತಪ್ಪು ಮಾಡಿದ್ದನ್ನು ಆ ತಪ್ಪಿನಿಂದ ನೀವು ಕಲಿಬೇಕಾಗಿದೆ. ಸೊ ಈಗ ನೀವು ಟೆಸ್ಟ್ ತೊಗೊಂಡ ನಂತರ ಅಲ್ಲಿಗೆ ಮುಗಿಯಲ್ಲ ಅದು. ಸೊ ಟೆಸ್ಟ್ ತೊಗೊಂಡ ನಂತರ ನಾನು ಯಾವ ಪ್ರಶ್ನೆಗಳಲ್ಲಿ ನಾನು ಸರಿ ಮಾಡಿದ್ದೀನಿ, ಯಾವ ಪ್ರಶ್ನೆಗಳನ್ನು ನಾನು ತಪ್ಪು ಮಾಡಿದ್ದೀನಿ, ಸೊ ಯಾವ ಪ್ರಶ್ನೆಗಳನ್ನು ತಪ್ಪು ಮಾಡಿದ್ದೀನಲ್ಲ, ಸೊ ಅಲ್ಲಿ ಆ ಕಾನ್ಸೆಪ್ಟ್ಗಳು ನನಗೆ ಕ್ಲಿಯರ್ ಇಲ್ಲ. ಸೊ ಆ ಕಾನ್ಸೆಪ್ಟ್ಗಳನ್ನು ನಾನು ಏನು ಮಾಡಬೇಕು, ಹೋಗ್ಬಿಟ್ಟು ಮತ್ತೆ ಆ ಕಾನ್ಸೆಪ್ಟ್ಗಳನ್ನು ವಾಪಸ್ ಓದಬೇಕಾಗತ್ತೆ. ಸೊ ಹೀಗೆ ಟೆಸ್ಟ್ ಸೀರೀಸ್ಗಳನ್ನು ನಾವು ತೊಗೊಳೋದ್ರಿಂದ ಅತಿ ಹೆಚ್ಚು ನಾನು ಏನು ತಪ್ಪು ಮಾಡ್ಬೋದಾಗಿದೆ ಅದು ಇದೇ ಟೆಸ್ಟ್ ಸೀರೀಸ್ಗಳಲ್ಲಿ ತಪ್ಪು ಮಾಡಿಬಿಟ್ಟು ಅದರಿಂದ ಕಲಿಯೋದು ತುಂಬ ಇರುತ್ತೆ. ಸೊ ಯಾವ ಏರಿಯಾಸಲ್ಲಿ ನೀವು ವೀಕ್ ಇದ್ದೀರಾ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಟೆಸ್ಟ್ ಸೀರೀಸನ್ನು ಮಾಡೋದ್ರ ಮೂಲಕ. ಸೊ
ಇದರ ಜೊತೆಗೆ ನಿಮ್ಗೆ ಏನಂತಂದರೆ ಟೈಮ್ ಮ್ಯಾನೇಜ್ಮೆಂಟನ್ನು ಕೂಡ ನೀವು ಕಲಿತೀರಾ. ಸೊ ಒಂದು ಪೇಪರು ತುಂಬ ಡಿಫಿಕಲ್ಟ್ ಬಂದಿದ್ದಾಗ ನಾವು ಎಷ್ಟು ಅಟೆಂಪ್ಟ್ ಮಾಡಬೇಕು, ಮಾಡ್ರೇಟ್ ಬಂದಾಗ ಎಷ್ಟು ಅಟೆಂಪ್ಟ್ ಮಾಡಬೇಕು, ತುಂಬ ಈಸಿಯಾಗಿ ಬಂದಾಗ ಎಷ್ಟು ನಂಬರ್ ಆಫ್ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಅದೇ ರೀತಿ ನಾನು ಟೈಮ್ ಮ್ಯಾನೇಜ್ ಹೇಗೆ ಮಾಡಬೇಕು. ಈಗ ಪೇಪರ್ 2 ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಬೇಕಾ, ಅಥವಾ ಫಸ್ಟ್ GS ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಬಿಟ್ಟು ಆಮೇಲೆ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಬೇಕಾ. ಈ ರೀತಿಯಾದಂಥ ಎಲ್ಲವನ್ನೂ ಕೂಡ ನೀವು ಕಲಿಯೋದು ಎಲ್ಲಿ ಅಂತಂದರೆ ಟೆಸ್ಟ್ ಸೀರೀಸಲ್ಲೇ. ಸೊ ನೀವು ಎಷ್ಟು ಜಾಸ್ತಿ ಟೆಸ್ಟ್ಗಳನ್ನು ಬರಿತಾ ಹೋಗ್ತೀರಾ ಅಷ್ಟು ನೀವೇನಾಗ್ತಾ ಹೋಗ್ತೀರಾ, ಪ್ರಿಲಿಮ್ಸ್ ಮೋಡ್ಗೆ ನೀವು ಅಡ್ಜಸ್ಟ್ ಆಗ್ತಾ ಹೋಗ್ತೀರಾ. ಸೊ ಇದಕ್ಕೆ ನಾನು ಏನು ಹೇಳ್ತೀನಿ, ಟೇಕ್ ಮೋರ್ ನಂಬರ್ ಆಫ್ ಟೆಸ್ಟ್ಸ್. ಅದೇ ರೀತಿ ಇನ್ನು ತುಂಬ ಮುಖ್ಯವಾದಂತಹ ಒಂದು ಅಂಶ ಏನಂತಂದರೆ ರಿವಿಷನ್. ನಾನು ಆಗ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದೆ. ತುಂಬ ಜನ ಏನು ಮಾಡ್ತಾರೆ, ಯಾವ ತಪ್ಪನ್ನು ಮಾಡ್ತಾರೆ ಅಂತಂದರೆ ಓದ್ತಾ 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 ಹೋಗ್ತಾರೆ, ಆದರೆ ರಿವಿಷನ್ಗೆ ಒಂದು ಸ್ವಲ್ಪನೂ ಇಂಪಾರ್ಟೆನ್ಸ್ ಕೊಡಲ್ಲ. ಅವರು ತುಂಬ ಎಕ್ಸಾಮ್ಸ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಎಕ್ಸಾಮ್ಸ್ನ ಯಾಕೆ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತಂದರೆ ರಿವಿಷನನ್ನು ಮಿಸ್ ಮಾಡ್ತಾರೆ. ನನ್ನ ಒಂದು ಸಜೆಷನ್ ಏನಂತಂದರೆ, ನೀವು ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಅಟ್ಲೀಸ್ಟ್ ನನಗೇನಂತಂದರೆ ಒಂದು 2 to 3 ಟೈಮ್ಸ್ ಆದರೂ ನೀವು ರಿವಿಷನ್ ಮಾಡಿದ್ದೇ ಆದರೆ 100% ನೀವೇನಂತಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದ್ದೀನಿ, ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ಪ್ರಿಸಿಷನ್. ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಇಲ್ಲಿ ಎಷ್ಟು ನೀವು ಪ್ರಿಸೈಸ್ ಆಗಿ ಸಾಲ್ವ್ ಮಾಡ್ತೀರಾ, ಎಷ್ಟು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ಎಷ್ಟು ನಿಖರವಾಗಿ ತಿಳ್ಕೊಂಡಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ರಿವಿಷನನ್ನು ಅಷ್ಟೇ ಪ್ರಾಮುಖ್ಯತೆ ಕೊಡಿ ರಿವಿಷನ್ಗೆ, ಆವಾಗ ಮಾತ್ರ ನೀವು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ್ತೀರಾ. ನೆಕ್ಸ್ಟ್ ಹಾಗಾದರೆ ಮೇನ್ಸ್ಗೆ ಏನು ಸ್ಟ್ರಾಟಜಿ ಮಾಡಬೇಕು. ಸೊ ಮೇನ್ಸ್ ಸ್ಟ್ರಾಟಜಿ ಏನಿರಬೇಕಂತಂದರೆ, ನಾನು ಆಗಲೇ ಹೇಳಿದೆ, ಇವಾಗ ಈ ನೆಕ್ಸ್ಟ್ 75 ಡೇಸಲ್ಲಿ ನಮ್ಮ ಅಪ್ರೋಚ್ ಹೇಗಿರಬೇಕು ಮೇನ್ಸ್ಗೆ ಅಂತಂದರೆ, ನಿಮ್ಮ ಫೋಕಸ್ಸು ಓನ್ಲಿ ಆ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಇರಲಿ. ಅದರ ಜೊತೆಗೆ ಒಂದು ಎಕ್ಸ್ಕ್ಲೂಸಿವ್ ಮೇನ್ಸ್ ಟಾಪಿಕನ್ನು ನೀವು ಮುಗಿಸ್ಕೊಳ್ಳಿ. ಅದು ಯಾವುದು ಅಂತಂದರೆ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಸೊ GS ಪೇಪರ್ 4 ಅಲ್ಲಿರುವಂತಹ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡು, ಅದರ ಜೊತೆಗೆ ಕೋರ್ ಸಬ್ಜೆಕ್ಟ್ಸ್ಗಳಾದಂತಹ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ, ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ಸಬ್ಜೆಕ್ಟ್ಗಳಿಗೆ ಮಾತ್ರ ನೀವು ಫೋಕಸ್ ಮಾಡಿ. ಯಾಕಂತಂದರೆ ಈ ಎಲ್ಲ ಕೋರ್ ಸಬ್ಜೆಕ್ಟ್ಗಳು ಕಾಮನ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಆಗಿರೋದ್ರಿಂದ ನಿಮಗೆ ಆ ಡೌಟ್ ಕ್ರಿಯೇಟ್ ಆಗಲ್ಲ. ಸೊ ನಾನು ಮೇನ್ಸಿಗೆ ಫೋಕಸ್ ಮಾಡ್ತಿದ್ದೀನಿ, ನಾನು ಎಲ್ಲಿ ಪ್ರಿಲಿಮ್ಸ್ ಫೇಲ್ ಆಗಿಬಿಡ್ತೀನೋ ಅನ್ನೋಂಥ ಭಯವನ್ನು ಇದು ನಿಮ್ಮಲ್ಲಿ ಹುಟ್ಟಿಸಲ್ಲ. ಸೊ ಈ ಸಬ್ಜೆಕ್ಟ್ಗಳು ಕಾಮನ್ ಆಗಿರೋದ್ರಿಂದ ನೀವು ಮಾಡ್ತಾ ಇರುವಂಥ ಒಂದು ಪ್ರಿಪ್ರೇಷನ್ನು ಎರಡಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈಗಲೇ ನೀವು ಈ ಮೇನ್ಸ್ ಸಬ್ಜೆಕ್ಟ್ಗಳನ್ನು ನೀವೇನಾದರೂ ಕವರ್ ಮಾಡಿದ್ದೇ ಆದರೆ ಆಲ್ಮೋಸ್ಟ್ ನಮ್ಮದು 60 to 70% ಆಫ್ ಯುವರ್ ಮೇನ್ಸ್ ಪ್ರಿಪ್ರೇಷನ್ ಇಲ್ಲಿ ಇವಾಗಲೇ ರೆಡಿ ಆಗಿಬಿಡುತ್ತೆ. ಯಾಕಂತಂದರೆ ನಾನು ಆಗಲೇ ಹೇಳಿದೆ, ಅಲಾಂಗ್ ವಿತ್ ದ ಕೋರ್ ಸಬ್ಜೆಕ್ಟ್ಸ್ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಕೂಡ ನೀವು ಟೈಮ್ ಕೊಡಿ ಅಂತ. ಸೊ ನೀವು ಮೇನ್ಸ್ ಪ್ರಿಪೇರ್ ಏನು ಮಾಡ್ತಾ ಇರ್ತೀರಾ ಆ ಟೈಮಲ್ಲಿ ಎವ್ರಿ ಡೇ ಎಥಿಕ್ಸ್ಗೂ ಕೂಡ ನೀವು ಒಂದು ಸಮಯವನ್ನು ಕೊಡ್ತಾ ಹೋಗಿ. ಸೊ ಎಥಿಕ್ಸ್ಗೆ ಫಾರ್ ಎಕ್ಸಾಂಪಲ್ ನೀವು 3 hours ಮೇನ್ಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಅಥವಾ 2.5 hours ಅಥವಾ 3 hours ಮೇನ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತಂದಾಗ ಅಲ್ಲಿ 2 hours ಅಥವಾ 1.5 hours ನೀವೇನು ಮಾಡ್ಬೋದು, GSಗೆ ಇಂಪಾರ್ಟೆನ್ಸ್ ಕೊಟ್ಟರೆ, ಇನ್ನು 1.5 hours ನೀವೇನು ಮಾಡಿ ಎಥಿಕ್ಸ್ಗೆ ಅಂತ ಡೆಡಿಕೇಟ್ ಮಾಡಿ. ಸೊ ಈ ರೀತಿ ನೀವು ಟೈಮ್ ಮ್ಯಾನೇಜ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಮೇನ್ಸಲ್ಲೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಬಳಕೆ ಮಾಡಿ. ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಮಗೆ ಬರೀ KS ಮಾತ್ರ ಅಲ್ಲದೆ UPSCಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಕೂಡ ನೀವು ಬಳಕೆ ಮಾಡ್ಬೋದು. ಯಾಕೆ ಅಂತಂದರೆ ನಮಗೆ ಇವಾಗ ನಾವು ನೋಡ್ತಾ ಹೋದಾಗ ನಮಗೆ ಲಾಸ್ಟ್ ಒಂದು 4 to 5 ಪೇಪರ್ಸ್ಗಳು ಮಾತ್ರ 4 to 5 ಟೈಮ್ಸ್ ಪೇಪರ್ಸ್ಗಳು ಮಾತ್ರ ನಮಗೆ KS ಅಲ್ಲಿ ಸಿಗುವಂಥದ್ದು. ಸೊ ಅದಕ್ಕೂ ಇನ್ನೂ ಜಾಸ್ತಿ ಪ್ರಶ್ನೆಗಳನ್ನು ನಮಗೆ ಆ ಭಾಗಗಳಿಂದ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ನಾವು ನೋಡಬೇಕಾದ್ರೆ ನಮಗೆ ಇಲ್ಲಿ UPSCಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಬಳಸ್ಕೋಬಹುದು. ಇನ್ನೂ ಒಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ, UPSCಯಲ್ಲಿ ಕೇಳಿರ್ತಕ್ಕಂತಹ ಬಹಳಷ್ಟು ಪ್ರಶ್ನೆಗಳು KPSCಯಲ್ಲಿ ಆ ಥೀಮ್ಗಳನ್ನು ಯಥಾವತ್ತಾಗಿ ರಿಪೀಟ್ ಮಾಡಿರುವಂತಹ ಚಾನ್ಸಸ್ ಕೂಡ ತುಂಬ ಇದೆ. ಸೊ ಹೀಗಾಗಿ UPSCಯ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೂಡ ಬಳಸ್ಕೊಳ್ಳಿ. ಇಲ್ಲೂ ಕೂಡ ನೀವು ಥೀಮ್ಸ್ಗಳನ್ನು ಫೈಂಡ್ ಔಟ್ ಮಾಡಿ. ಉದಾಹರಣೆಗೆ ನಾನು ಆಗಲೇ ಹೇಳಿದೆ, ಇವಾಗ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಬಂದೆ. ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಒಂದು ಟಾಪಿಕ್ ಏನು ನಮಗೆ ಮೇನ್ಸಲ್ಲಿ ಕೇಳ್ತಾರೆ, ಅದರೊಳಗಡೆ ನೀವು ನೋಡ್ತಾ ಹೋಗಿ ವಿಜಯನಗರ ಎಂಪೈರ್ ಮತ್ತು ಹೊಯ್ಸಳ ಆರ್ಕಿಟೆಕ್ಚರ್ ಈ ರೀತಿ ಕೆಲವೊಂದಿಷ್ಟು ಥೀಮ್ಸ್ಗಳನ್ನ ತುಂಬ ಇಂಪಾರ್ಟೆಂಟ್. ಇವಾಗ ಕರ್ನಾಟಕದಲ್ಲಿ ನಾವು ಹೊಯ್ಸಳ ಆರ್ಕಿಟೆಕ್ಚರ್ನ ನಾವು ಓದದೆ ಹೋದರೆ ಅದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಅಷ್ಟು ಪ್ರಾಮುಖ್ಯತೆ ಇದೆ ಹೊಯ್ಸಳ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂತ ಬಂದಾಗ. ಸೊ ಈಗ ಇತ್ತೀಚೆಗೆ ಕೂಡ ತಮಗೆಲ್ಲ ಗೊತ್ತಿರೋ ಹಾಗೆ ಏನಂತಂದರೆ ಅದು ನ್ಯೂಸಲ್ಲೂ ಕೂಡ ತುಂಬ ಇತ್ತು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ರೀತಿ ನಾವು ಓದಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳನ್ನ ಇಟ್ಕೊಂಡು ಆ ಥೀಮ್ಸ್ ಫೈಂಡ್ ಔಟ್ ಮಾಡಿದಾಗ ಅದರ ಪ್ರಾಮುಖ್ಯತೆ ನಮ್ಗೆ ಅರ್ಥ ಆಗುತ್ತೆ. ಸೊ ಆ ಥೀಮ್ ಮೇಲೆ ಪ್ರಶ್ನೆಗಳು ರಿಪೀಟ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲೂ ಕೂಡ ನಾವು ಇನ್ನೊಂದು ಏನು ಗಮನಿಸಬೇಕು ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಮೇನ್ಸ್ ಕ್ವಶನ್ ಪೇಪರ್ಗಳಲ್ಲಿ ಕೊಟ್ಟಿರುವಂತಹ ಕೀವರ್ಡ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ಅಲ್ಲಿ ಕೇಳುವಂತಹ ಪ್ರಶ್ನೆಯಲ್ಲಿ ಏನು ಕೇಳಿರ್ತಾರೆ, ಪ್ರಶ್ನೆಯನ್ನು ಕೇಳಿಬಿಟ್ಟು ಎಕ್ಸ್ಪ್ಲೇನ್, ಎಲಾಬೋರೇಟ್, ಕ್ರಿಟಿಕಲಿ ಅನಲೈಸ್, ಸೊ ಈ ರೀತಿಯಾದಂತಹ ಕೀವರ್ಡ್ಗಳನ್ನು ಕೇಳಿರ್ತಾರೆ.
ಸೊ ನಾನೀಗ ಎಕ್ಸ್ಪ್ಲೇನ್ಗೂ ಮತ್ತು ಕ್ರಿಟಿಕಲ್ ಅನಲೈಸ್ಗೂ ನನಗೆ ವ್ಯತ್ಯಾಸ ಗೊತ್ತಿಲ್ಲದೆ ಹೋದಾಗ ನನಗೆ ಮಾರ್ಕ್ಸ್ಗಳು ಅಷ್ಟು ಚೆನ್ನಾಗಿ ಬರಲ್ಲ ಮೇನ್ಸಲ್ಲಿ. ಸೊ ಎಕ್ಸ್ಪ್ಲೇನ್ ಅಂತ ಅಂದಾಗ ಅದ್ರ ಬಗ್ಗೆ ನಾವು ಏನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗುತ್ತೆ. ಕ್ರಿಟಿಕಲಿ ಅನಲೈಸ್ ಅಂತ ಬಂದಾಗ ನಮಗೆ ಅದರ ಪಾಸಿಟಿವ್ಸ್ ಏನು, ಅದರ ನೆಗೆಟಿವ್ಸ್ ಏನು, ಈ ರೀತಿಯಾಗಿ ಎಲ್ಲ ಡೈಮೆನ್ಷನ್ಗಳಲ್ಲೂ ಕೂಡ ನಾವು ಅಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಹೀಗೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಥೀಮ್ಸು ಅದರ ಜೊತೆಗೆ ಕೀವರ್ಡ್ಸ್ಗಳನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅಲ್ಲೂ ಕೂಡ ಮೇನ್ಸ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಅದೇ ರೀತಿ ಮೇನ್ಸ್ ಈಸ್ ಆಲ್ ಅಬೌಟ್ ರೈಟಿಂಗ್. ಸೊ ಪ್ರಾಕ್ಟೀಸ್ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ಆನ್ಸರ್ ರೈಟಿಂಗನ್ನು, ಅಷ್ಟೇ ನಿಮಗೆ ಮೇನ್ಸಲ್ಲಿ ಹೆಲ್ಪ್ ಆಗುವಂಥದ್ದು. ಸೊ ಈಗ ಕೆಲವು ಸ್ಟೂಡೆಂಟ್ಸ್ ತಲೆಯಲ್ಲಿ ಏನಿರುತ್ತೆ ಅಂದರೆ ನಾನು ಫಸ್ಟ್ ಎಲ್ಲ ಓದ್ಬಿಟ್ಟು ಆದಮೇಲೆ ನಾನು ರೈಟಿಂಗ್ನ ಶುರು ಮಾಡ್ತೀನಿ ಅನ್ನೋಂಥದ್ದು. ಸೊ ಆ ರೀತಿ ಅಲ್ಲ, ರೈಟಿಂಗ್ ಈಸ್ ಆನ್ ಆರ್ಟ್. ನೀವು ಆ ಆರ್ಟ್ನ ಡೆವಲಪ್ ಯಾವಾಗ ಮಾಡ್ಕೋತೀರಾ ಅಂತಂದರೆ, ನೀವು ಯಾವಾಗ ಬರೀಲಿಕ್ಕೆ ಶುರು ಮಾಡ್ತೀರಾ ಆವಾಗ ಮಾತ್ರ ನೀವು ಆ ಆರ್ಟ್ನ ಡೆವಲಪ್ ಮಾಡ್ಕೋತೀರಾ ಹೊರತು ನೀವು ಎಷ್ಟೇ ಓದಿದ್ರೂ ಕೂಡ ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗಿಗೆ ಹೆಲ್ಪ್ ಆಗಲ್ಲ. ನೀವು ಯಾವಾಗ ಬರೀಲಿಕ್ಕೆ ಶುರು ಮಾಡ್ತೀರಾ ಆವಾಗ ಮಾತ್ರ ಏನಂತಂದರೆ ನೀವು ಮೇನ್ಸ್ ಆನ್ಸರ್ ರೈಟಿಂಗಿಗೆ ಸಿದ್ಧರಾಗ್ತೀರಾ. ಸೊ ತುಂಬ ಜಾಸ್ತಿ ಸಮಯ ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ಏನು ಟಾಪಿಕ್ಗಳನ್ನು ಓದಿರ್ತೀರಾ ಅದರ ಮೇಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಿಬಿಟ್ಟು ಪ್ರತಿದಿನ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀರಿ ಸಾಕು. ಸೊ ಪ್ರತಿದಿನ ಒಂದು ಪ್ರೀವಿಯಸ್ ಇಯರ್ ಕ್ವಶನನ್ನು ಎತ್ಕೊಂಡ್ಬಿಟ್ಟು ಅದಕ್ಕೆ ನೀವು ಉತ್ತರವನ್ನು ಬರೆದಿದ್ದೇ ಆದರೆ ಖಂಡಿತವಾಗ್ಲೂ ನೆಕ್ಸ್ಟ್ 75 ಡೇಸಲ್ಲಿ ನೀವು 75 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿರ್ತೀರಾ. ಸೊ ಇದು ಕೂಡ ನಿಮ್ಮ ಮೇನ್ಸ್ ಪ್ರಿಪ್ರೇಷನಲ್ಲಿ ತುಂಬ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಆ್ಯಂಡ್ ಇದಾದಮೇಲೆ ಫೈಂಡ್ ಆ್ಯಂಡ್ ಕೀಪ್ ಇಂಪಾರ್ಟೆಂಟ್ ಏರಿಯಾಸ್. ನಾನು ಆಗಲೇ ಹೇಳಿದೆ. ಸೊ ಈಗಲೇ ನೀವು ಈ ಕೋರ್ ಸಬ್ಜೆಕ್ಟ್ಗಳನ್ನ ಏನು ಓದ್ತಾ ಇರ್ತೀರಾ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಪರ್ಸ್ಪೆಕ್ಟಿವಿಂದ ಓದಿ. ಈವನ್ ಕರೆಂಟ್ ಅಫೇರ್ಸ್ ಓದಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಟಾಪಿಕ್ಸ್ಗಳು ನಿಮಗೂ ಗೊತ್ತಾಗುತ್ತೆ. ಸೊ ಇದು ಮೇನ್ಸ್ಗೆ ಬರ್ಬೋದಾದಂಥ ಟಾಪಿಕ್ ಇದೆ. ಸೊ ಈ ರೀತಿಯಾದಂಥ ಟಾಪಿಕ್ಗಳೇನಾದರೂ ಸಿಕ್ಕರೆ ಅವುಗಳನ್ನು ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನೀವು ಪ್ರಿಲಿಮ್ಸ್ ಏನಾದರೂ ಕ್ಲಿಯರ್ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಮೇನ್ಸ್ ಟೈಮಲ್ಲಿ ತುಂಬ ಕಡಿಮೆ ಎಫರ್ಟಿಂದ ಆರಾಮಾಗಿ ನೀವೇನು ಮಾಡ್ಬೋದು, ಮೇನ್ಸ್ನ ವೆರಿ ಕಾನ್ಫಿಡೆಂಟ್ಲಿ ನೀವು ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಹಾಗಾದರೆ ನಾನು ಆಗಲೇ ಹೇಳಿದೆ ಈ ಫುಲ್ ಪ್ರೂಫ್ ಪ್ರೋಸೆಸ್ ಹೇಗಿರುತ್ತೆ ಅಂತಂದರೆ, ಫಸ್ಟು ಒಂದೊಂದು ಸಬ್ಜೆಕ್ಟ್ಗಳನ್ನ ಫಿನಿಷ್ ಮಾಡ್ಕೊಳ್ಳಿ. ಅದೇ ರೀತಿ ಎರಡನೇ ಸ್ಟೆಪ್ ಏನಂತಂದರೆ ಮಾಕ್ ಟೆಸ್ಟ್ಗಳನ್ನ ಬರೀರಿ. ಸೊ ಮಾಕ್ ಟೆಸ್ಟ್ಗಳನ್ನ ಬರೆದಾದಾಗ ನಿಮಗೆ ನಿಮ್ಮ ವೀಕ್ ಏರಿಯಾಸ್ ಯಾವುದು ಅಂತ ಗೊತ್ತಾಗುತ್ತೆ. ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ತಪ್ಪು ಮಾಡಿದ್ದೀರಾ, ಯಾವ್ಯಾವ ಕಾನ್ಸೆಪ್ಟ್ಗಳಲ್ಲಿ ನೀವು ಎಡವಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ಆ ವೀಕ್ ಏರಿಯಾಸ್ಗಳ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ರಿವೈಸ್ ಮತ್ತೆ ಟೆಸ್ಟ್ಗಳನ್ನ ಬರೀರಿ, ರಿವೈಸ್ ಮಾಡಿಬಿಟ್ಟು. ಸೊ ಈ ಫುಲ್ ಪ್ರೂಫ್ ಪ್ರೋಸೆಸ್ಸನ್ನು ನೀವು ಫಾಲೋ ಮಾಡಿದ್ದಾದರೆ ಸಕ್ಸಸ್ 100% ನಿಮ್ದಾಗುತ್ತೆ. ಸೊ ತಮ್ಗಾಗಲೇ ಗೊತ್ತಿರೋ ಹಾಗೆ ಏನಂತಂದರೆ, ಇಂಡಿಯಾ ಫಾರ್ IAS ಅಲಾಂಗ್ ವಿತ್ ಸಾಧನಾ ಪ್ಲಾಟ್ಫಾರ್ಮ್ ಯಾವಾಗಲೂ ಕೂಡ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದರೂ ಕೂಡ ನಾವು ನಿಮ್ಮ ಮುಂದೆ ಬರೋಕ್ಕೆ ಸಾಧನಾ ಪ್ಲಾಟ್ಫಾರ್ಮ್ ತುಂಬಾ ಒಂದು ಒಳ್ಳೆಯ ವೇದಿಕೆ ಆಗಿದೆ ನಮಗೆ. ಸೊ ಇಂಡಿಯಾ ಫಾರ್ IAS ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸ್ಟೂಡೆಂಟ್ಸ್ ಓರಿಯೆಂಟೆಡ್ ತುಂಬ ಹೆಲ್ಪ್ ಆಗುವಂತಹ ಕೋರ್ಸಸ್ಗಳನ್ನ ಲಾಂಚ್ ಮಾಡ್ತಾನೆ ಇದ್ದೀವಿ. ಸೊ ಆ ನಿಟ್ಟಿನೊಳಗಡೆ ಈ KS ನೋಟಿಫಿಕೇಷನನ್ನು ತಲೆಯಲ್ಲಿ ಇಟ್ಕೊಂಡು ಆಲ್ರೆಡಿ ತುಂಬ ಇನಿಷಿಯೇಟಿವ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದೇ ರೀತಿ ಹೊಸ ಪ್ರೋಗ್ರಾಮ್ಸ್ ಅಂದರೆ ಹೊಸ ಕ್ಲಾಸ್ ರೂಮ್ ನ್ಯೂ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಏಪ್ರಿಲ್ 21 ಅದೇ ರೀತಿ ಟೆಸ್ಟ್ ಸೀರೀಸು ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಟೆಸ್ಟ್ ಸೀರೀಸ್ ನಾವು ಎರಡನ್ನೂ ಶುರು ಮಾಡಿದ್ದೀವಿ. ಸೊ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸು ಇದೇ ಏಪ್ರಿಲ್ 14 ಸ್ಟಾರ್ಟ್ ಆಗಿದೆ. ಸೊ ಇದು ಪೋಸ್ಟ್ಪೋನ್ ಆದಮೇಲೆ ಯಾರು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಬೇಕಂತ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿದೆ. ಅದೇ ರೀತಿ ಮೇನ್ಸ್ ಟೆಸ್ಟ್ ಸೀರೀಸ್ ಬಂದು ಇದೇ ಏಪ್ರಿಲ್ 21 ಸ್ಟಾರ್ಟ್ ಮಾಡ್ತಿದ್ದೀವಿ. ಅದೇ ರೀತಿ ಆನ್ ಕ್ರ್ಯಾಶ್ ಕೋರ್ಸಸ್ಗಳು, ಇವಾಗ KSಗೆ ಒಂದು ಕ್ವಿಕ್ ರಿವಿಷನ್ ಬೇಕು ನನಗೆ ಅಂತನ್ನುವಂಥವ್ರು ಇರ್ಬೋದು ಅವರಿಗೆ. ಅದೇ ರೀತಿ UPSCಗೆ ಪ್ರಿಪೇರ್ ಆಗ್ತಿರುವಂಥವ್ರು KS ಸ್ಪೆಸಿಫಿಕ್ ಟಾಪಿಕ್ಸ್ಗೆ ನನಗೆ ಕ್ರ್ಯಾಶ್ ಕೋರ್ಸ್ ಬೇಕನ್ನುವಂಥವ್ರಿಗೂ ಕೂಡ ನಾವು ಕೋರ್ಸ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಸೊ ಎಲ್ಲ ಕೋರ್ಸಸ್ಗಳಿಗೂ ನಿಮ್ಗೆ ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಆಗಿ ಪ್ರಿಪೇರ್ ಮಾಡಿರೋದಿದೆ. ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಈ ಕೋರ್ಸಸ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಸೊ ಈ ಕೋರ್ಸಸ್ಗಳ ಲಾಭವನ್ನು ಕೂಡ ನೀವು ಪಡಿಬಹುದು. ಸೊ ನಾನು ಆಗಲೇ ಹೇಳಿದಾಗೆ ಈ ನೆಕ್ಸ್ಟ್ 75 ಡೇಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಇಂಟಿಗ್ರೇಟೆಡ್ ಅಪ್ರೋಚನ್ನು ಮಾಡ್ತೀರಾ ಅವರಿಗೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದೇ ರೀತಿಯಾದಂಥ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ಸಾಧನಾ ಪ್ಲ್ಯಾಟ್ಫಾರ್ಮ್ಗನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಿ ನೋಡ್ತಾ ಇರಿ. ಮತ್ತು ಇದೇ ರೀತಿಯಾದಂಥ ಹಲವಾರು ವೀಡಿಯೋಸ್ಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಇದೇ ಸಾಧನಾ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ಆಲ್ ದ ವೆರಿ ಬೆಸ್ಟ್.